திருச்சிற்றம்பலம். ஓம் சிவா திருச்சிற்றம்பலம். ತಿರುಚಿಟ್ರಂಬಲಂ ಗುರುದೇವ. ನಮ್ಮ ಗುರುಮನೆಯಲ್ಲಿ ಕಳೆದ ವರ್ಷದಿಂದ ನಾವು ಸನ್ಮಾರ್ಗ ವ್ರತವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಈ ಒಂದು ಸನ್ಮಾರ್ಗ ವ್ರತ ಅಂದರೆ ಏನು, ಅದನ್ನು ಯಾಕೆ ಆಚರಿಸ್ಬೇಕು, ಅದರಿಂದ ಆಗೋ ಉಪಯೋಗಗಳೇನು ಅಂತ ಎಲ್ಲರಿಗೂ ತಿಳಿಸಿಕೊಳ್ಳಿ. ತಿರುಚಿಟ್ರಂಬಲಂ. ಗುರುವೇ ಶರಣ. ಸನ್ಮಾರ್ಗ ವೃತ್ತ ಅಲ್ವಾ, ಯಾಕೆ ಬೇಕಾಗಿ ಆಚರಿಸಬೇಕು ಅಂತ, ಯಾಕೆ ಅದನ್ನು ಪಾಲನೆ ಮಾಡಬೇಕು, ಇದರಿಂದ ಏನು ಪ್ರಯೋಜನ ಅಲ್ವಾ. ಈ ಭಗವಂತನನ್ನು ನೋಡಲಿಕ್ಕೆ ಸಾವಿರ ರೀತಿಯ ದಾರಿಗಳಿದೆ, ಅರ್ಥ ಆಯ್ತಲ್ವ. ಎಲ್ಲ ನದಿಗಳು ಹೋಗಿ ಸಾಗರಕ್ಕೆ ಸೇರಿದ್ದಾರೆ, ಇನ್ನು ಕೆಲವು ನದಿಗಳು ಅರ್ಧದಲ್ಲಿ ಬತ್ತಿ ಹೋಗ್ತದೆ, ಅರ್ಥ ಆಯ್ತಾ. ಅದಕ್ಕೇನು ಮಾಡಲಿಕ್ಕೆ ಆಗೋದಿಲ್ಲ. ಆಗ ಸನ್ಮಾರ್ಗ ಯಾಕೆ ಬೇಕು ಅಂತೇಳಿ ಅಲ್ವಾ. ಸನ್ಮಾರ್ಗ ಯಾಕೆ ಬೇಕು ಅಂದರೆ ಭಗವಂತನ ಕಡೆಗೆ ಹೋಗಲಿಕ್ಕೆ, ಸತ್ಯದ ಕಡೆಗೆ ಹೋಗಲಿಕ್ಕೆ, ಸತ್ಯವನ್ನು ತಿಳಿಲಿಕ್ಕೆ, ಸದ್ಗುಣವನ್ನು ಪಾಲಿಸಲಿಕ್ಕೆ, ಸದ್ಗುಣದಿಂದ ಜೀವನವನ್ನು ಮಾಡಲಿಕ್ಕೆ, ಎಲ್ಲರಿಗೂ ಒಳಿತು ಮಾಡಲಿಕ್ಕೆ, ಎಲ್ಲ ಜೀವರಾಶಿಯಲ್ಲಿ ಭಗವಂತ ಇದ್ದಾನೆ ಅಂತ ತಿಳಿಲಿಕ್ಕೆ. ಈ ಸನ್ಮಾರ್ಗ ಎಂಬ ವಿಚಾರ ಇದು ಸಂಸಾರಿಗಳಿಗೆ ಬೇಕಾದಂಥ ವಿಚಾರ. ಸಂಸಾರಿಗಳಿಂದಲೇ ಈ ಪ್ರಪಂಚ ಚೆನ್ನಾಗಿರುತ್ತೆ. ಆಗ ಸಂಸಾರ ಹೇಗಿರಬೇಕು ಅಂತೇಳಿ ತಿಳಿದುಕೊಳ್ಳುವಂಥ ವಿಚಾರ ಈ ಸನ್ಮಾರ್ಗ. ಈ ಸನ್ಮಾರ್ಗ ಸರಿಯಾಗಿದ್ದರೆ ಆ ಸನ್ಮಾರ್ಗದಲ್ಲಿರುವ ಸಂಸಾರದಿಂದ ಈ ಪ್ರಪಂಚಕ್ಕೆ ಶ್ರೇಷ್ಠ ಒಂದು ವ್ಯಕ್ತಿಯನ್ನು ಕೊಡ್ಬೋದು, ಒಂದು ಒಳ್ಳೆಯ ಒಂದು ವರಪ್ರಸಾದವನ್ನು ಕೊಡ್ಬೋದು ಈ ಪ್ರಪಂಚಕ್ಕೆ. ಯಾರಿಂದ? ಸನ್ಮಾರ್ಗ ಇರುವವರಿಂದ. ಒಂದು ಜ್ಞಾನಿಯನ್ನು ಬರಮಾಡಿಸ್ಬೋದು, ಒಂದು ಯೋಗಿಯನ್ನು ಬರಮಾಡಿಸ್ಬೋದು, ಒಂದು ಋಷಿಯನ್ನು ಬರಮಾಡಿಸ್ಬೋದು, ಒಂದು ದೇವರನ್ನೇ ಬರಮಾಡಿಸ್ಬೋದು ಈ ಸನ್ಮಾರ್ಗದಿಂದ. ಅರ್ಥ ಆಯ್ತಲ್ವ. ಸಜ್ಜನರ ಸಂಘ ಇದು ಸನ್ಮಾರ್ಗ ಅಂತೇಳಿ. ಸಜ್ಜನರ ಪಯಣ, ಸತ್ಯವಂತರ ಪಯಣ. ಅರ್ಥ ಆಗ್ತದೆ ಹೇಳೋದು. ಇಲ್ಲೆಲ್ಲ ಒಳ್ಳೊಳ್ಳೆ ವಿಚಾರಗಳೇ ಇರೋದು ಈ ಸನ್ಮಾರ್ಗದಲ್ಲಿ. ಆದ ಕಾರಣ ಸನ್ಮಾರ್ಗ ವ್ರತವನ್ನು ಆಚರಿಸಿ ಅಂತ ಹೇಳೋದು. ಶ್ರೀ ಗುರುಮನೆಯಲ್ಲಿ 7ನೇ ತಾರೀಕಿಗೆ ಭಾನುವಾರ, ಇದೇ ತಿಂಗಳು ಅಲ್ವಾ, ಸನ್ಮಾರ್ಗ ವ್ರತ ಪ್ರಾರಂಭ. ಈ ಸನ್ಮಾರ್ಗ ವ್ರತ ಪ್ರಾರಂಭವಾಗುವುದು ದಕ್ಷಿಣಾಯನದಲ್ಲಿ, ದಕ್ಷಿಣಾಯನದ ಕೊನೆಯ ದಿನಗಳಲ್ಲಿ, ಒಂದು 7 ದಿನವೋ 8 ದಿನವೋ ಸಿಗ್ತದೆ. ಅರ್ಥ ಆಯ್ತಲ್ವ. ದಕ್ಷಿಣಾಯನದಲ್ಲಿ. ಉತ್ತರಾಯಣದಲ್ಲಿ ಮುಗೀತದೆ. ಯಾವಾಗ ಮುಗಿಯುವುದು? ಉತ್ತರಾಯಣದ ಮೊದಲನೇ ದಿನಗಳಲ್ಲಿ. ಉತ್ತರಾಯಣದಲ್ಲಿ ಒಂದು 12 ದಿವಸ ಏನೋ ಸಿಗ್ತದೆ. ಒಟ್ಟಿನಲ್ಲಿ 18 ದಿನ. ಅರ್ಥ ಆಯ್ತಲ್ವ. ಈ 18 ದಿನ ಸನ್ಮಾರ್ಗ ವ್ರತವನ್ನು ಆಚರಿಸಬೇಕು ಅಂತೇಳಿ. ಯಾವಾಗ ಮುಗಿಬೇಕು ಈ ಸನ್ಮಾರ್ಗ ವ್ರತ? ತೈ ಪೂಜೆಯ ದಿನ ಮುಗಿಬೇಕು. ತೈ ಪೂಜೆ ಯಾವಾಗ? ಜನವರಿ 24, 25 ಹುಣ್ಣಿಮೆ ದಿನದಂದು. ಅರ್ಥ ಆಯ್ತಲ್ವ. ತೈ ಪೂಜೆ ಅಂದರೆ ಭಾಳ ಸೂಕ್ಷ್ಮ ಇದೆ ತೈ ಪೂಜೆಯ ವಿಚಾರ. ಆಗ ಎಷ್ಟು ದಿನ ಆಗ್ತದೆ? ಇಲ್ಲಿ ಒಂದು ದಕ್ಷಿಣಾಯನದಲ್ಲಿ ಒಂದು 7 ದಿನವೋ 8 ದಿನವೋ. ಅರ್ಥ ಆಯ್ತಲ್ವ. ಉತ್ತರಾಯಣದಲ್ಲಿ ಒಂದು ಎಷ್ಟು ದಿನ ಬರ್ಬೋದು? ಒಂದು 10 ದಿನ ಬರ್ಬೋದು, ಇಲ್ಲೊಂದು 11 ದಿನ ಬರ್ಬೋದು. ಅರ್ಥ ಆಯ್ತಲ್ವ ವಿಷಯಗಳು. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿದರೆ ಏನು ಅರ್ಥ ಆಗ್ತದೆ? ಕರ್ಮದಿಂದ ಜ್ಞಾನದ ಕಡೆಗೆ. ದಕ್ಷಿಣಾಯನ ಅಂತೇಳಿದರೆ ಕರ್ಮ, ಅರ್ಥ ಆಯ್ತಾ. ಉತ್ತರಾಯಣ ಅಂತೇಳಿದರೆ ಜ್ಞಾನ. ಕರ್ಮದಿಂದ ಜ್ಞಾನದ ಕಡೆಗೆ ಪಯಣವನ್ನು ಮಾಡುವುದಕ್ಕೆ ಸನ್ಮಾರ್ಗ ಅಂತ ಹೇಳೋದು. ಆ ತೈ ಪೂಜೆ ದಿನ ಯಾಕೆ ಅದನ್ನು ಮುಗಿಸಬೇಕು ಅಂತೇಳಿದರೆ, ಅಲ್ಲಿ ಗುರು ಬರ್ತಾರೆ, ಆ ಗುರುವಿನ ಹತ್ರ ಹೋಗಿ ನಾವು ಸೇರ್ತೇವೆ ಅಂತೇಳಿ ಅರ್ಥ. ಅರ್ಥ ಆಗ್ತಾ ಹೇಳೋದು. ಗುರುವಿನ ಹತ್ರ ಹೋಗಿ ನಾವು ಸೇರಿದೆವು. ತೈ ಪೂಜೆ ಅಂದರೆ ಏನು? ತನ್ನ ಗುರುವನ್ನು ಪೂಜಿಸುವ ದಿನ. ಯಾರು? ಶಿಷ್ಯ.
ಶಿಷ್ಯನಾದವನು ತನ್ನ ಗುರುವನ್ನು ಪೂಜಿಸುವುದಿಲ್ಲ, ತೈ ಪೂಜೆ ಅಂತೇಳಿ. ಆಗ ಶಿಷ್ಯನಾದವನು ಯಾವ ರೀತಿ ಇರಬೇಕು? ಅವನು ಸನ್ಮಾರ್ಗಿಯಾಗಿರಬೇಕು, ಅವ ಸತ್ಯವಂತನಾಗಿರಬೇಕು, ಸತ್ಯದ ದಾರಿಯಲ್ಲಿ ಪ್ರಯಾಣ ಮಾಡ್ತಾ ಇರಬೇಕು, ಜ್ಞಾನದ ಹಸಿವಿದ್ದವನಾಗಬೇಕು, ಜ್ಞಾನದ ದಾರಿಯಲ್ಲಿ ಪ್ರಯಾಣ ಮಾಡ್ತಾ ಇರಬೇಕು. ಆ ಜ್ಞಾನದ ದಾರಿಯಲ್ಲಿ ಪ್ರಯಾಣ ಮಾಡಬೇಕು ಅಂತ ಹೇಳಿದರೆ ಅವನ ಕರ್ಮವನ್ನೆಲ್ಲ ಕಳೆದುಕೊಳ್ಬೇಕು. ಅವನ ಪಾಪಕರ್ಮವನ್ನೆಲ್ಲ ಕಳೆದು ಪುಣ್ಯ ಕರ್ಮದಲ್ಲಿ ಅವನ ಪ್ರಯಾಣ ಇರಬೇಕು. ಇದುವೇ ಸನ್ಮಾರ್ಗ. ಅರ್ಥ ಆಯ್ತಲ್ವ? ಈ ಸನ್ಮಾರ್ಗ ವೃತ್ತ ಮಾಡೋದ್ರಿಂದ ಏನಾಗ್ತದೆ? ಈ ಸನ್ಮಾರ್ಗ ವೃತ್ತ ಯಾಕೆ ಬೇಕಾಗಿ ಮಾಡೋದು? ತನ್ನ ಮನಸ್ಸನ್ನು ತುಳಿಯುವುದು. ಅರ್ಥ ಆಯ್ತಲ್ವ? ತನ್ನನ್ನು ತಾನು ಶುದ್ಧಗೊಳಿಸುವುದು, ತನ್ನ ಒಳಗಿರುವ ಚೈತನ್ಯವನ್ನು ತಿಳಿದುಕೊಳ್ಳುವುದು, ತಾನು ಯಾರು ಅಂತೇಳಿ ತಿಳಿದುಕೊಳ್ಳುವುದು. ಇದೆಲ್ಲ ಈ ಸನ್ಮಾರ್ಗ ವೃತ್ತದ ಒಳಗಿರುವ ನಿಗೂಢ 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 ವಿಚಾರಗಳು. ಅರ್ಥ ಆಗ್ತಾ ಹೇಳೋದು? ಆಗ ಸನ್ಮಾರ್ಗ ವೃತ್ತದಲ್ಲಿ ಏನು ಹೇಳ್ತಾರೆ? ಆಗ ಸನ್ಮಾರ್ಗ ವೃತ್ತದಲ್ಲಿ ಏನನ್ನು ನಾವು ಪಾಲನೆ ಮಾಡಬೇಕು? ಬೆಳಗ್ಗೆ ಬೇಗ ಏಳಬೇಕು, ಬ್ರಾಹ್ಮೀ ಮುಹೂರ್ತದಲ್ಲಿ ಏಳಬೇಕು, ಬೆಳಗ್ಗಿನ ಜಾವದಲ್ಲಿ ಏಳಬೇಕು, ಎದ್ದು ತಣ್ಣೀರು ಸ್ನಾನ ಮಾಡಬೇಕು. ಆ ಸ್ನಾನ ಮಾಡುವ ಸ್ವಲ್ಪ ಗೋಮೂತ್ರವನ್ನು ಹಾಕಬೇಕು, ಸ್ವಲ್ಪ ಸೆಗಣಿಯನ್ನು ಹಾಕಬೇಕು, ಸ್ವಲ್ಪ ಅರಿಶಿನವನ್ನು ಹಾಕಬೇಕು, ಸ್ವಲ್ಪ ವಿಭೂತಿಯನ್ನು ಹಾಕಬೇಕು, ಕೆಲವು ಗಿಡಮೂಲಿಕೆಯನ್ನು ಹಾಕಬೇಕು. ಅವರ ಕೈಗೆ ಸಿಗುವ ಗಿಡಮೂಲಿಕೆ, ಪೂಜೆಗೆ ಉಪಯೋಗಿಸುವಂಥ ಗಿಡಮೂಲಿಕೆ, ಒಂದು ಗರಿಕೆ ಹುಲ್ಲು, ಒಂದು ತುಳಸಿ, ಇಲ್ಲೊಂದು ಬಿಲ್ವ ಪತ್ರೆ, ಇಂಥದ್ದೆಲ್ಲ ಕೈಗೆ ಸಿಗ್ತದೆ, ಕಣ್ಣಿಗೆ ಕಾಣಲಿಕ್ಕೆ ಸಿಗ್ತದೆ. ಇದೆಲ್ಲ ಒಂದು ತುಂಬೆ, ಒಂದು ನಿಂಬೆದ ಎಲೆ ಎಲ್ಲ ಸಿಗ್ತದೆ ಇದು ಅಲ್ವಾ? ಪೂಜೆಗೆ ನಾವೇನೆಲ್ಲ ಉಪಯೋಗಿಸ್ತೇವೆ ಅದನ್ನೆಲ್ಲ ನಾವು ಸ್ನಾನ ಮಾಡುವ ತೀರ್ಥಕ್ಕೆ ಹಾಕಬೇಕು. ಆ ತೀರ್ಥ ಅಂತ ನಾವು ತಿಳಿದುಕೊಳ್ಳಬೇಕು. ತೀರ್ಥ ಎಲ್ಲವೂ ತೀರ್ಥವೇ, ಎಲ್ಲವೂ ಗಂಗೆ. ಅರ್ಥ ಆಯ್ತಲ್ವ? ಎಲ್ಲವೂ ಗಂಗೆ. ಕ್ಷೇತ್ರದಲ್ಲಿ ಮಾತ್ರ ಗಂಗೆ ಇರುವುದಲ್ಲ, ಮನೆ ಒಳಗೆ ಬರುವ ನೀರು ಕೂಡ ಗಂಗೆ. ನಾವು ಕುಡಿಯುವುದಿಲ್ವಾ? ಕ್ಷೇತ್ರದಿಂದ ಬಂದರೆ ಮಾತ್ರ ತೀರ್ಥವ? ಆಗ ಮನೆಯಲ್ಲಿದ್ದ ನೀರು ತೀರ್ಥ ಅಲ್ವಾ? ನಾವು ನೋಡುವ ದೃಷ್ಟಿ, ನಾವು ತಿಳ್ಕೊಳ್ಳುವ ರೀತಿ, ಆಗ ಮನೆಯಲ್ಲಿ ಸ್ನಾನ ಮಾಡುವ ನೀರು, ಅದನ್ನು ನಾವು ತೀರ್ಥ ಅಂತ ಹೇಳಬೇಕು. ಇದು ಸನ್ಮಾರ್ಗ. ಅರ್ಥ ಆಯ್ತಾ? ಇದಕ್ಕೆ ಹೇಳೋದು ಸನ್ಮಾರ್ಗ ಅಂತೇಳಿ. ಅದು ಹುಡುಕಿಕೊಂಡು ಹೋಗುವುದಿಲ್ಲ, ತನ್ನ ಒಳಗೆ ಹುಡುಕಿಕೊಳ್ತದೆ. ಆಗ ಗಂಗೆಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಇದು ನಮ್ಮನ್ನು ಕಾಪಾಡ್ತದಲ್ಲ, ಪ್ರತಿನಿತ್ಯ ಪ್ರತಿನಿತ್ಯ ಕಾಪಾಡ್ತದಲ್ವ? ಆಗ ಗಂಗೆ ಎಲ್ಲಿ ಉಂಟು? ಎಲ್ಲರ ಮನೆಯಲ್ಲಿ ಉಂಟು. ಹಾಗಾದರೆ ಗಂಗಾ ಸ್ನಾನ, ಗಂಗೆ ತೀರ್ಥ ಅಂತ ತಿಳಿದು ಅದರಲ್ಲಿ ಮೂಲಿಗೆನೆಲ್ಲ ಹಾಕಿ ಬೆಳಗ್ಗೆ ಬೇಗ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ ಬ್ರಾಹ್ಮೀ ಮುಹೂರ್ತದಲ್ಲಿ ಅಂತೇಳಿದರೆ ಒಂದು 3 ಗಂಟೆಯಿಂದ 6 ಗಂಟೆವರೆಗೆ. ಅರ್ಥ ಆಯ್ತಲ್ಲ? 3 ಗಂಟೆ ಹೊತ್ತು. ಆಗ 3 ಗಂಟೆ ಹೊತ್ತು ಅಂದರೆ ಆ 3 ಗಂಟೆಗೆ ಹೇಳಲಿಕ್ಕೆ ಆಗಲಿಲ್ಲ, 4 ಗಂಟೆ ಹೇಳಲಿಕ್ಕೆ ಪ್ರಯತ್ನ ಪಡಿ. 4 ಗಂಟೆಗೆ ಹೇಳಲಿಕ್ಕೆ ಆಗಲಿಲ್ವ? 5 ಗಂಟೆಗೆ ಹೇಳಲಿಕ್ಕೆ ಪ್ರಯತ್ನ ಪಡಿ. 5 ಗಂಟೆಗೆ ಹೇಳಲಿಕ್ಕೆ ಆಗಲಿಲ್ವ? 5:30 ಗಂಟೆಗೆ ಹೇಳಲಿಕ್ಕೆ ಪ್ರಯತ್ನ ಪಡಿ. ಇದು ಸಾಧಕರಿಗಲ್ಲ, ಇದು ಸಂಸಾರಿಗಳಿಗಿರುವಂಥ ವಿಚಾರ. ಒಬ್ಬ ಒಳ್ಳೆ ಸಾಧಕ ಹುಟ್ಟಬೇಕು, ಒಳ್ಳೆ ಒಂದು ಋಷಿಮುನಿ ಹುಟ್ಟಬೇಕು ಅಂತ ಹೇಳಿದರೆ, ಈ ಪ್ರಪಂಚಕ್ಕೆ ಅವತಾರವಾಗಿ ಬರಬೇಕು ಅಂತ ಹೇಳಿದರೆ ಈ ಸಂಸಾರ ಚೆನ್ನಾಗಿರಬೇಕು. ಈ ಸಂಸಾರ ಚೆನ್ನಾಗಿದ್ದರೆ ಮಾತ್ರ ಈ ಪ್ರಪಂಚಕ್ಕೆ ಅದ್ಭುತ ಅದ್ಭುತ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ. ಇದು ಸಂಸಾರಸ್ಥರಿಗೆ ಬಹಳ ಮುಖ್ಯವಾದ ಪೂಜೆ, ಬಹಳ ಮುಖ್ಯವಾದ ವೃತ. ಯಾವುದು? ಸನ್ಮಾರ್ಗ ವೃತ. ಅರ್ಥ ಆಯ್ತಾ ಹೇಳೋದು? ಬೆಳಗ್ಗೆ ಬೇಗ ಏಳಬೇಕು, ಎದ್ದು ಸ್ನಾನ ಮಾಡಬೇಕು. ಸ್ನಾನ ಮಾಡುವಾಗ ಆ ಗಂಗೆಯನ್ನು ಮುಟ್ಟಿ ಅವರವರಿಗೆ ತಿಳಿದ ಇಷ್ಟ ದೇವರು, ಅಲ್ಲ ಅವರವರಿಗೆ ತಿಳಿದ ಗುರುವು, ಅವರವರ ಅಂತರಾತ್ಮದಲ್ಲಿರುವ ಗುರುವು, ದೇವರು, ಏನು ಬೇಕಾಗಿರ್ಬೋದು, ಒಂದು ಶಕ್ತಿಯನ್ನು ನೆನೆಸಿ ಪ್ರಾರ್ಥನೆ ಮಾಡಿ ಆ ತೀರ್ಥದಲ್ಲಿ ಒಂದು ಕರ್ಪೂರವನ್ನು ಉರಿಸಿ ಅದಾದ ಮೇಲೆ ಸ್ನಾನವನ್ನು ಮಾಡಬೇಕು. ಸ್ನಾನವನ್ನು ಮಾಡಿದ ಮೇಲೆ ಒಂದು ಕನ್ನಡಿ ಇಟ್ಟು ಆ ಕನ್ನಡಿಯ ಮುಂದೆ ಒಂದು ದೀಪವನ್ನು ಬೆಳಗಬೇಕು, ಜ್ಯೋತಿ. ಆ ಜ್ಯೋತಿಯೇ ದೇವರು ಎಂಬ ಸತ್ಯವನ್ನು ತಿಳಿಸುವ ವೃತ. ಆ ಜ್ಯೋತಿಯೇ ನಮ್ಮೊಳಗಿರುವುದು. ಆ ಜ್ಯೋತಿಯಿಂದಲೇ ಎಲ್ಲವೂ ಸೃಷ್ಟಿಯಾದ್ದು. ವಿಜ್ಞಾನದಲ್ಲಿ ಕರೆಂಟು ಹೊರಗೆ ಕಾಣುತ್ತದೆ, ಜ್ಞಾನದಲ್ಲಿ ಕರೆಂಟು ಒಳಗೆ ಕಾಣುತ್ತದೆ. ಇಷ್ಟೇ ವ್ಯತ್ಯಾಸ. ತನ್ನ ಒಳಗಿರುವ ಕರೆಂಟ್, ತನ್ನ ಒಳಗಿರುವ ಜ್ಯೋತಿ, ಅರ್ಥ ಆಯ್ತಲ್ಲ, ಅಂತರ್ಜ್ಯೋತಿಯನ್ನು ನೋಡುವುದು.
ಅದು ಯಾವ ರೀತಿ ನೋಡುವುದು? ಒಂದು ಕನ್ನಡಿಯನ್ನು ಇಟ್ಟು ಕನ್ನಡಿ ಮುಂದೆ ಜ್ಯೋತಿಯನ್ನು ಉರಿಸಿ ಆ ಜ್ಯೋತಿಯನ್ನು ನೋಡಿಕೊಂಡೇ ಗುರು ಪರಂಪರೆಗೆ ಸೇರಿದಂಥ ಅನೇಕ ಋಷಿಮುನಿಗಳ ಗುರುದೇವರ ನಾಮಸ್ಮರಣೆಯನ್ನು ಮಾಡೋದು. ಇಲ್ಲಿ ಗುರುವಿನ ನಾಮಸ್ಮರಣೆ ಮಾತ್ರ ಎಲ್ಲಿ ಸನ್ಮಾರ್ಗ ವೃತ್ತದಲ್ಲಿ. ಎಲ್ಲದಕ್ಕೂ ಮೂಲ ಕಾರಣ ಗುರು ಅಂತೇಳಿ, ಗುರು ಇಲ್ಲದೆ ಯಾವುದೂ ಇಲ್ಲ ಅಂತೇಳಿ. ಇದು ಸತ್ಯ ಕೂಡ ಹೌದು. ಎಲ್ಲ ಮಹಾಕಾವ್ಯದಲ್ಲಿ, ಎಲ್ಲ ವೇದದಲ್ಲಿ, ಎಲ್ಲ ಶಾಸ್ತ್ರದಲ್ಲಿ ಎಲ್ಲ ತಿಳಿದವರು ಹೇಳಿದ ವಿಚಾರ ಒಂದೇ: ಗುರುವೇ ಶ್ರೇಷ್ಠ, ಗುರುವೇ ಪರಬ್ರಹ್ಮ ಅಂತೇಳಿ. ಆದ ಕಾರಣ ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಗುರುವನ್ನು ಮುಂಚಿತವಾಗಿಟ್ಟರು. ಆ ಗುರು ಹೇಳಿದ ಕಾರಣ ಬ್ರಹ್ಮ ವಿಷ್ಣು ಮಹೇಶ್ವರ. ಆ ಗುರು ಹೇಳದಿದ್ದರೆ ಬ್ರಹ್ಮನಿಲ್ಲ, ವಿಷ್ಣು ಇಲ್ಲ, ಮಹೇಶ್ವರನೂ ಇಲ್ಲ. ಈ ಸತ್ಯವಾದ ಮಾತು. ಆದ ಕಾರಣ ಈ ಸನ್ಮಾರ್ಗ ವ್ರತದಲ್ಲಿ ಗುರುವನ್ನು ಪೂಜಿಸುವುದು, ಅವರವರ ಇಷ್ಟ ಗುರುವನ್ನು ಪೂಜಿಸುವುದು. ಮನೆಯಲ್ಲಿದ್ದವರೆಲ್ಲರೂ ಪೂಜಿಸ್ಬೋದು. ಅದು ಇಲ್ಲಿ ಮಾತ್ರ ಅಂತಲ್ಲ, ಇದು ಜ್ಞಾನದಿಂದ ಹೊರಗೆ ಬಂತು, ನಾವಿಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಇದು ಪ್ರಪಂಚದಾದ್ಯಂತ ಬೆಳೀಲಿ, ಎಲ್ಲ ಗುರುಭಕ್ತರು ಇದನ್ನು ಹಿಂಬಾಲಿಸಲಿ, ಎಲ್ಲ ಗುರುಭಕ್ತರು ಹಿಂಬಾಲಿಸಲಿ. ಇದನ್ನು ಖಂಡಿತವಾಗಿ ಅವರೊಳಗೆ ಅನೇಕ ರೀತಿಯ ಪರಿವರ್ತನೆಗಳನ್ನು ಅವರವರು ನೋಡಿಕೊಳ್ಳಲಿಕ್ಕೆ ಆಗ್ತದೆ. ಅರ್ಥ ಆಗ್ತಾ ಹೇಳೋದು? ಆ ಜ್ಯೋತಿಯನ್ನು ನೋಡಿಕೊಂಡು ಅವರ ಗುರುವಿನ ನಾಮಸ್ಮರಣೆಯನ್ನು ಮಾಡಬೇಕು. ಕಾರಣ ಏನು ಅಂತೇಳಿ, ಅದು ಗುರು ಶಿಷ್ಯರ ಸಂಬಂಧ. ಈ ಸನ್ಮಾರ್ಗ ಅಂತ ಹೇಳಿದರೆ, ಗುರು ಶಿಷ್ಯ ಅಂತ ಹೇಳಿದರೆ ಗುರುವಿನ ಜೊತೆಗೆ ಇದ್ದೇ ಸೇವೆ ಮಾಡಬೇಕಾಗಿಲ್ಲ. ಎಷ್ಟು ದೂರ ಇದ್ದರೂ ತನ್ನ ಗುರುವನ್ನು ತನ್ನ ಅಂತರಾತ್ಮದಲ್ಲಿ ಯಾರೊಬ್ಬ ಪ್ರತಿನಿತ್ಯ ನೆನೆಸ್ತಾನೋ ಅವನು ಶಿಷ್ಯನೇ. ಅರ್ಥ ಆಯ್ತಾ? ಅವನು ಶಿಷ್ಯನೇ. ಅವನು 24 ಗಂಟೆ ಗುರುದೇವ 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 ಅಂತ ಯಾರೊಬ್ಬ ಹೇಳ್ತಾನೋ ಅವನು ಶಿಷ್ಯನಾಗಿಯೇ ಪರಿವರ್ತನೆ ಆಗ್ತಾನೆ. ಆಗ ಅವನು ಇರುವ ಕಡೆ, ಅವನು ಎಲ್ಲಿ ಇದ್ದಾನೆ ಅಲ್ಲಿ ಜೊತೆಗೇ ಬಂದು ನೀವು ಸೇವೆ ಮಾಡು ಅಂತ ಹೇಳುವುದಿಲ್ಲ ಗುರು. ನೀನು ಎಷ್ಟು ದೂರದಲ್ಲಿದ್ದರೂ ಕೂಡ ಗುರುವನ್ನು ಮರಿಬೇಡ ಅಂತ ಹೇಳ್ತಾರೆ. ನನ್ನ ಜೊತೆಗೆ ಇದ್ದು ಸೇವೆ ಮಾಡು ಅಂತ ಹೇಳುವುದಿಲ್ಲ. ತನ್ನ ಜೊತೆಗೆ ಇದ್ದು ಸೇವೆ ಮಾಡುವ ವಿಚಾರವನ್ನು ನೀನು ಎಷ್ಟು ದೂರ ಹೋದರೂ ಕೂಡ ಮಾಡಬೇಕು, ಎಷ್ಟು ದೂರ ಇದ್ದರೂ ಮಾಡಬೇಕು. ಅದು ಗುರು ಸೇವೆ. ಅರ್ಥ ಆಗ್ತಾ ಹೇಳೋದು? ಈ ಸತ್ಯವನ್ನು ತಿಳಿಲಿಕ್ಕೆ ಈ ಸನ್ಮಾರ್ಗ ವೃತ. ಅರ್ಥ ಆಯ್ತಾ? ಅವರವರ ಗುರುವಿನ ಧ್ಯಾನ ಮಾಡಿಕೊಂಡು ಅವರವರ ಗುರುವಿನ ನಾಮಸ್ಮರಣೆಯನ್ನು ಹೇಳಿಕೊಂಡು ಆ ಗುರುವಿಗೆ ತನ್ನಿಂದ ಎಷ್ಟು ಶರಣಾಗತಿ ಆಗಲಿಕ್ಕೆ ಆಗ್ತದೆ ಅಷ್ಟು ಶರಣಾಗತಿ ಆಗಬೇಕು. ಆ ಗುರುವಿನ ಮಾತನ್ನು ತನ್ನ ಜೀವನದಲ್ಲಿ ಎಷ್ಟು ಪಾಲಿಸಲಿಕ್ಕಾಗ್ತದೆ ಅಷ್ಟರ ಮಟ್ಟಿಗೆ ಪಾಲಿಸಲಿಕ್ಕೆ ಕಲಿಬೇಕು. ಆಗ ತನ್ನ ಜೀವನದಲ್ಲಿ ಆಗುವ ಅನುಭವವೇ ಬೇರೆ, ತನ್ನ ಒಳಗಾಗುವ ಆನಂದವೇ ಬೇರೆ. ಇದು ಎಲ್ಲರೂ ಮಾಡ್ಬೋದು. ಅರ್ಥ ಆಯ್ತಲ್ವ? ಇದು ಸಂಸಾರಸ್ಥರಿಗಿರುವಂಥ ವೃತ್ತ. ಮುಖ್ಯವಾಗಿ ಸಾಧಕರಿಗೆ, ಜ್ಞಾನಿಗಳಿಗೆ, ಯೋಗಿಗಳಿಗೆ, ಋಷಿಮುನಿಗಳಿಗೆ. ಅರ್ಥ ಆಯ್ತು ಹೇಳೋದು? ಮಹಾ ಜ್ಞಾನಿಗಳಿಗೆ ಎಲ್ಲರಿಗೂ ಬೇಕಾದ ವಿಚಾರ ಯಾವುದು ಅಂದರೆ ಸಂಸಾರ. ಈ ಸಂಸಾರ ಚೆನ್ನಾಗಿದ್ದರೆ ಈ ಪ್ರಪಂಚ ಚೆನ್ನಾಗಿರ್ತದೆ. ಎಲ್ಲರೂ ಹೇಳೋದು ಅದನ್ನೇ, ಸಂಸಾರಕ್ಕೆ ಮೊದಲ ಪ್ರಾಧಾನ್ಯತೆ. ನಿಜ ಸ್ಥಿತಿ ಹೇಳೋದು, ಒಂದು ಗುರುವಿನ ನಿಜ ಸ್ಥಿತಿ ಹೇಳೋದು. ಆಗ ಸನ್ಮಾರ್ಗದಲ್ಲಿ ಒಂದು ಸಂಸಾರ ನಡೀತಾ ಇದೆ ಅಂತ ಹೇಳುವಾಗ ಆ ಸಂಸಾರದಿಂದ ಪ್ರಪಂಚಕ್ಕೆ ಬರುವ ಕೊಡುಗೆ ಅಷ್ಟಿಷ್ಟಲ್ಲ, ಅದ್ಭುತವಾಗಿರ್ತದೆ. ಅದ್ಭುತ ವಿಚಾರವಾಗಿರ್ತದೆ. ಅರ್ಥ ಆಗ್ತಾ ಹೇಳೋದು? ಆಗ ಒಂದು ಋಷಿಮುನಿಗಳು ಒಂದು ಬೀಜವನ್ನು ಹಾಕಬೇಕು ಅಂತ ಆದರೆ, ಒಬ್ಬನನ್ನು ಸೃಷ್ಟಿ ಮಾಡಬೇಕು ಅಂತ ಆದರೆ ಅದಕ್ಕೆ ಸನ್ಮಾರ್ಗ ಬಹಳ ಮುಖ್ಯ. ಅರ್ಥ ಆಯ್ತು ಹೇಳೋದು? ಸನ್ಮಾರ್ಗ ಬಹಳ ಮುಖ್ಯ ಅದಕ್ಕೆ. ಆಗ ಅವರು ಫೌಂಡೇಶನಿಂದಲೇ ಸೃಷ್ಟಿ ಮಾಡ್ತಾರೆ. ಈ ಸನ್ಮಾರ್ಗದಿಂದ ಏನಾಗ್ತದೆ ಅಂದರೆ ಫೌಂಡೇಶನ್ನೇ ಸ್ಟ್ರಾಂಗ್ ಆಗ್ತದೆ. ಫೌಂಡೇಶನ್ನಲ್ಲೇ ಅದು ಎಲ್ಲ ವಿಚಾರಗಳು ಸೇರಿರ್ತದೆ. ಅರ್ಥ ಆಗ್ತದೆ ಹೇಳೋದು? ಅಷ್ಟು ವಿಷಯ ಸನ್ಮಾರ್ಗದೊಳಗಿದೆ. ತನ್ನ ಒಳಗಿರುವ ಜ್ಯೋತಿಯನ್ನು ನೋಡು, ಯಾವ್ಯಾವ ಜ್ಯೋತಿಯನ್ನು ನೋಡಬೇಡ. ನಿನ್ನ ಒಳಗೆ ನೀನು ನೋಡು, ನಿನ್ನನ್ನು ನೀನು ತಿಳಿದುಕೋ. ನಿನ್ನನ್ನು ನೀನು ತಿಳಿದುಕೊಳ್ಳುವಾಗ ನಿನಗೆ ಯಾವುದೂ ಬೇಡ. ನಿನ್ನನ್ನು ನೀನು ತಿಳಿದುಕೊಳ್ಳುವಾಗ ನಿನಗೆ ಯಾವುದೂ ಬೇಡ. ನಿನಗೇನು ಬೇಕು? ನಿನ್ನನ್ನು ನೀನು ತಿಳಿದುಕೊಳ್ಳಲಿಕ್ಕೆ ಏನಾದ್ರು ಬೇಕಾ? ಏನಾರು ಅವಶ್ಯಕತೆ ಇದೆಯಾ? ಯಾವುದರ ಅವಶ್ಯಕತೆ ಇಲ್ಲ. ನೀನು ಬಾಕಿಯ ವಿಚಾರವನ್ನು ತಿಳಿದುಕೊಳ್ಳಲಿಕ್ಕೆ ಹೋಗುವಾಗ, ಪ್ರಪಂಚದ ವಿಚಾರವನ್ನು ತಿಳಿದುಕೊಳ್ಳಲಿಕ್ಕೆ ಹೋಗುವಾಗ, ನೀನು ಬೇರೆ ವಿಚಾರವನ್ನು ತಿಳಿದುಕೊಳ್ಳಲಿಕ್ಕೆ ಹೋಗುವ, ನಿನಗೆ ಎಲ್ಲವೂ ಬೇಕು. ಪ್ರತಿಯೊಂದು ವಿಚಾರವೂ ಬೇಕು. ಎಲ್ಲವೂ ಕಣ್ಣಿಗೆ ಕಾಣ್ತದೆ. ಪಕ್ಕದ ಮನೆ ಕಾಣ್ತದೆ,
ಅಕ್ಕಪಕ್ಕದವರು ಕಾಣ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಕಾಣ್ತಾರೆ, ಭಿಕ್ಷುಕರು ಕಾಣ್ತಾರೆ, ಕೋಟ್ಯಾಧಿಪತಿಗಳು ಕಾಣ್ತಾರೆ, ಮಧ್ಯಮ ಸ್ಥಿತಿಯಲ್ಲಿದ್ದವರು ಕಾಣ್ತಾರೆ. ಅವರ ಹಾಗೆ ನಾನು ಇರಬೇಕು ಅಂತ ಆಸೆ ಆಗ್ತದೆ, ಎಲ್ಲವೂ ಆಗ್ತದೆ ಹೊರಗೆ ನೋಡಿದರೆ. ಒಳಗೆ ನೋಡು, ನಿನ್ನ ಒಳಗೆ ನೋಡು. ನಿನಗೆ ಯಾವುದೂ ಬೇಡ, ಯಾವುದರ ಅವಶ್ಯಕತೆ ಇಲ್ಲ ನಿನಗೆ. ನಿನ್ನ ಒಳಗೆ ನೋಡಿದರೆ ಅದರ ಆನಂದವೇ ಬೇರೆ, ಅದರ ಸಂತೋಷವೇ ಬೇರೆ. ಈ ಪ್ರಪಂಚ ಉಂಟಾ ಇಲ್ವಾ ಅಂತೇಳಿ ಗೊತ್ತಾಗೋದಿಲ್ಲ. ಪ್ರಪಂಚವೇ ಇಲ್ಲವೇನೋ ಎಂಬ ಸ್ಥಿತಿ ಬರ್ತದೆ. ಅಂಥ ಆನಂದ ಸಿಗ್ತದೆ ತನ್ನ ಒಳಗೆ ತಾನು ನೋಡಲಿಕ್ಕೆ ಪ್ರಾರಂಭ ಮಾಡೋ ಸಮಯದಲ್ಲಿ. ಪ್ರಾರಂಭ ಮಾಡಿದಾಗ, ಆ ಯಾತ್ರೆಯನ್ನು ಮಾಡ್ತಾ ಇರುವಾಗ ಹೋಗಿ 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 ಎಲ್ಲಿಗೆ ತಲುಪ್ತದೆ ಅಂತ ಹೇಳಿದರೆ, ಎಲ್ಲ ಕರ್ಮವನ್ನು ಕಳೆದು 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 ಸತ್ಯದ ಕಡೆಗೆ ನಮ್ಮ ಪಯಣ ಇರ್ತದೆ. ಸತ್ಯದ ಕಡೆ ಹೋಗ್ತದೆ. ಆ ಸತ್ಯದ ಕಡೆ ನಮ್ಮ ಪಯಣ ಹೋಗುವಾಗ ನಮಗೆ ಜ್ಞಾನದ ಅರಿವಾಗ್ತದೆ. ಯಾರಿಗೂ ಯಾರಿಲ್ಲ, ನನ್ನ ಕರ್ಮಕ್ಕೆ ಬೇಕಾಗಿ ನಾನು ಹುಟ್ಟಿದ್ದೇನೆ, ಅದನ್ನು ನಾನು ಅನುಭವಿಸಿಯೇ ಆಗಬೇಕು. ಬರುವಾಗಲೆಲ್ಲ ಪಡ್ಕೊಂಡು ಬಂದಿದ್ದೇನೆ, ಇದನ್ನು ಏನೂ ವ್ಯತ್ಯಾಸ ಮಾಡಲಿಕ್ಕೆ ಆಗೋದಿಲ್ಲ. ಆಗ ಮುಂದಿನ ಜನ್ಮ ಅಂತೇಳಿ ಒಂದು ಇದ್ದರೆ, ನನ್ನ ಜನ್ಮಕ್ಕೆ ಏನು ಮಾಡಬೇಕು, ನಾನು ಯಾವ ರೀತಿ ಇರಬೇಕು ಎಂಬ ಸತ್ಯದ ವಿಚಾರವನ್ನು ತಿಳಿಯುವಂಥ ವಿಚಾರವೇ ಸನ್ಮಾರ್ಗ ವೃತ್ತ. ಅರ್ಥ ಆಯ್ತಾ? ಇಲ್ಲಿ ಯಾರನ್ನೂ ಏನು ದೂರಲಿಕ್ಕಿಲ್ಲ. ಇಲ್ಲಿ ಭಗವಂತ ನಮ್ಮ ಒಳಗೆ ಇದ್ದಾನೆಂಬ ಸತ್ಯದಿಂದ ಜೀವನವನ್ನು ಮಾಡು. ಭಗವಂತ ತನ್ನ ಒಳಗೆ ಇದ್ದಾನೆ, ಆ ದೇವರೇ ಎಲ್ಲ ವಿಷಯವನ್ನು ಮಾಡ್ತಾ ಇರೋದು. ಅವನು ಏನು ಮಾಡ್ತಾನೆ ಅದು ಮಾಡ್ತಾ ಇರ್ತಾನೆ. ಅವ ಏನು ಕೊಡ್ತಾನೆ ಅದನ್ನೆಲ್ಲ ಸ್ವೀಕಾರ ಮಾಡಿಕೊಂಡೇ ಹೋಗುದು. ಅವ ಒಳ್ಳೆಯದನ್ನೇ ಮಾಡ್ತಾನೆ, ನನಗೆ ಒಳ್ಳೆಯದನ್ನೇ ಹೇಳ್ತಾನೆ, ನನ್ನಿಂದ ಒಳ್ಳೆಯದನ್ನೇ ಮಾತಾಡಿಸ್ತಾನೆ, ನನ್ನಿಂದ ಒಳ್ಳೆಯ ಕೆಲಸವನ್ನೇ ಮಾಡಿಸ್ತಾನೆ. ನಾನು ಒಳ್ಳೆಯ ವಿಚಾರವನ್ನೇ ಮಾತಾಡಬೇಕು, ನನ್ನಿಂದ 10 ಜನಕ್ಕೆ ಉಪಕಾರ ಆಗಬೇಕು, ಏನೋ ಒಂದು ಸೇವೆ ನಡಿಬೇಕು ನನ್ನಿಂದ ಎಂಬ ಸ್ಥಿತಿಯನ್ನೆಲ್ಲ ಅರ್ಥ ಮಾಡಿಕೊಳ್ಳಲಿಕ್ಕಾಗ್ತದೆ ಈ ಸನ್ಮಾರ್ಗ ವೃತ್ತದಲ್ಲಿ. ಅರ್ಥ ಆಯ್ತು ಹೇಳಿದ್ದು? ಅದೆಷ್ಟೋ ವಿಚಾರಗಳು. ಇದೆಲ್ಲ ಅನುಭವಿಸಬೇಕು ಅಂತ ಹೇಳಿದರೆ ಒಂದು ಗುರುವಿನ ಸೇವೆ ಮಾಡಬೇಕು, ಒಂದು ಗುರುವಿನ ಮಾರ್ಗದರ್ಶನ ಬೇಕು. ಆ ಗುರು ಏನು ಹೇಳ್ತಾರೆ ಅದೇ ದಾರಿಯಲ್ಲಿ ನಡೀಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಈಗ ಕೇಳ್ತಾರೆ ಅಮ್ಮಂದರು, ತಿಂಗಳು ರಜೆ ಆಗ್ತದೆ, ಈ ವೃತ್ತವನ್ನು ಆಚರಿಸಬಹುದಾ? ಖಂಡಿತವಾಗಿ ಆಚರಿಸಬಹುದು. ಇದು ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ. ಅರ್ಥ ಆಯ್ತಲ್ಲ? ಮನಸ್ಸು ಶುದ್ಧವಾಗಲಿಕ್ಕೆ ಇರುವಂಥ ಪೂಜೆ, ಮನಸ್ಸು ಶುದ್ಧವಾಗಲಿಕ್ಕೆ ಇರುವಂಥ ವೃತ್ತ ಇದು. ಪ್ರತಿಯೊಂದು ವೃತ್ತ ಮಾಡೋದು ಯಾಕೆ? ಮನಸ್ಸು ಶುದ್ಧವಾಗಲಿಕ್ಕೆ. ಅಲ್ಲಿ ಅಶುದ್ಧ ಎಂಬ ವಿಚಾರ ಇಲ್ಲ ಅಲ್ಲ. ಜೀವಾತ್ಮಕ್ಕೆ ಯಾವುದು ಅಶುದ್ಧ? ಯಾವುದು ಅಶುದ್ಧ ಜೀವಾತ್ಮಕ್ಕೆ? ಜೀವಾತ್ಮಕ್ಕೆ ಅಶುದ್ಧವೇ ಇಲ್ಲ, ಅದಕ್ಕೆ ಶುದ್ಧವೇ ಇರೋದು. ಅಶುದ್ಧ ಮಾಡಿಕೊಳ್ಳುವುದು ಮನಸ್ಸು. ಈ ಮನಸ್ಸು ಅಶುದ್ಧ ಮಾಡುವ ಕಾರಣ ಎಲ್ಲವೂ ಅಶುದ್ಧದಾಗಿ ಕಾಣುವುದು. ಅರ್ಥ ಆಯ್ತು ಹೇಳುದು? ಭಗವಂತ ಕೊಟ್ಟ ವಿಚಾರ, ಪ್ರಕೃತಿಯಲ್ಲಿ ಏನೆಲ್ಲ ಭಗವಂತ ಕೊಟ್ಟಿದ್ದಾನೆ ಅದು ಯಾವುದೂ ಅಶುದ್ಧ ಅಲ್ಲ, ಯಾವುದು ಅಶುದ್ಧ ಅಲ್ಲ. ಭಗವಂತ ಕೊಟ್ಟಂಥ ವಿಷಯ ಇದು ಅನುಭವಿಸಿ ಆಗಬೇಕು ದೇಹದಲ್ಲಿ. ಅದು ಅಶುದ್ಧ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಆಯ್ತಾ? ಒಂದು ವಿಷಯ ತಾನಾಗಿ ಮಾಡ್ತಾನೆ, ಒಂದು ವಿಚಾರ ತನ್ನ ಆಸೆಗೆ ಬೇಕಾಗಿ, ಅದರಲ್ಲಿ ಅಶುದ್ಧ ಆಗ್ತದೆ. ಅದಕ್ಕೆ ಕಾರಣ ಮನಸ್ಸು ಅಂತ ಹೇಳೋದು, ಬೇರೆನಲ್ಲ. ಆಗ ಈ ಸನ್ಮಾರ್ಗವನ್ನು ಯಾವ ರೀತಿ ಪಾಲನೆ ಮಾಡಬೇಕು? ಬೆಳಗ್ಗೆ ಬೇಗ ಏಳಬೇಕು, ಸ್ನಾನ ಮಾಡಬೇಕು. ಕೂಡಿದ್ದರೆ ಭಿಕ್ಷೆಗೆ ಹೋಗ್ಬೋದು. ಹೋದ ಸಲ ಎಲ್ಲ ಭಿಕ್ಷೆಗೆ ಹೋಗಿದ್ದಾರೆ, ಎಲ್ಲ ಭಕ್ತರು ಭಿಕ್ಷೆಗೆ ಹೋಗಿ ಭಿಕ್ಷೆ ಬೇಡಿ ತಂದಿದ್ದಾರೆ. ಏನು? ಅಕ್ಕಿ, ಬೆಲ್ಲ, ಬೇಳೆ. ಯಾಕೆ ಅದು? ಅದರಲ್ಲಿ ಪರಮನ್ನ ಮಾಡಲಿಕ್ಕೆ. ಅರ್ಥ ಆಯ್ತಲ್ಲ? ಒಂದು ಪೊಂಗಲ್ ಮಾಡಲಿಕ್ಕೆ, ಸಿಹಿ ಪೊಂಗಲ್ ಮಾಡಲಿಕ್ಕೆ. ಅದೇ ನೈವೇದ್ಯ. ಇದು ಏನು ಹೇಳಿಕೊಡ್ತದೆ? ಈ ಭಿಕ್ಷೆ ಎಂಬ ವಿಚಾರ ಏನು ಹೇಳಿಕೊಡ್ತದೆ? ನಾನು ಎಂಬುದನ್ನು ತೆಗೀತದೆ, ನಾನು ಎಂಬುದನ್ನು ಅಳಿಸ್ತದೆ. ಸನ್ಯಾಸತ್ವ ಅಂದರೆ ಏನು ಅಂತೇಳಿ ತಿಳಿಸಿಕೊಡ್ತದೆ ಈ ಭಿಕ್ಷೆ ಎಂಬುದು. ಅದು ಅವರವ್ರಿಗೆ ಇಷ್ಟ ಇದ್ದರೆ ಮಾತ್ರ, ಬಲವಂತ ಅಲ್ಲ. ಹೋದ ಸಲ ಸನ್ಮಾರ್ಗ ವೃತ್ತದಲ್ಲಿ ಎಲ್ಲರೂ ಆಚರಿಸಿದ್ದಾರೆ. ಅರ್ಥ ಆಯ್ತಲ್ಲ? ಈ ಸಲ ಸನ್ಮಾರ್ಗ ವೃತ್ತದಲ್ಲಿ ಹೇಳಿದರು, ಅವರವರ ಅಡುಗೆಯನ್ನು ಅವರವರೇ ಮಾಡಿ ಊಟ ಮಾಡಿ. ಇದು ಗುರು ಆಜ್ಞೆ. ಪ್ರಕೃತಿಯಲ್ಲಿ ಏನು ಬರ್ತದೆ ಅದನ್ನು ಹೇಳಲಿಕ್ಕೆ ಸಾಧ್ಯ. ಅವರವರ ಅಡುಗೆಯನ್ನು ಅವರವರೇ ಅಡುಗೆ ಮಾಡಿ ಊಟ ಮಾಡಿ, ಬೇರೆ ಯಾರ ಕೈಯಿಂದಲೂ ಮುಟ್ಟಬೇಡಿ. ಈ ಸಲ ಸನ್ಮಾರ್ಗ ವೃತ್ತದ ನಿಯಮ. ಆಗ ಒಂದು ಮನೇಲಿ ಎಲ್ಲರೂ ಮಾಲೆ ಹಾಕ್ತಾರೆ,
ಶ್ರೀ ಗುರುಮಾಲೆ ಹಾಕ್ತಾರೆ ಒಂದು ಮನೆಯಲ್ಲಿ, ಅಪ್ಪ ಅಮ್ಮ ಮಕ್ಕಳೆಲ್ಲರೂ ಆಗ್ತಾರೆ ಅಂತ ಇಟ್ಟುಕೊಳ್ಳುವ. ಒಂದು ಸನ್ಮಾರ್ಗವನ್ನು ಆಚರಿಸಬೇಕು ಅಂತೇಳಿ ಅವರ ಮನಸ್ಸಿಗೆ ಬರ್ತದೆ. ಏನು ಮಾಡೋದಪ್ಪ, ನನಗೆ ಅಡುಗೆ ಮಾಡಲಿಕ್ಕೆ ಗೊತ್ತಿಲ್ಲ, ಯಾವಾಗಲೂ ನಾನು ಹೆಂಡತಿ ಮಾಡಿ ಕೊಟ್ಟಿದ್ದೆ, ನಾನು ಊಟ ಮಾಡ್ತಾ ಇದ್ದೇನೆ. ಹಾಗಾಗಿ ಗಂಡ ಹೆಂಡತಿ ಇಬ್ಬರು ಕೂಡ ಈ ವೃತ್ತದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಿದರೆ, ಯಾವಾಗಲೂ ಮನೇಲಿ ಏನು ಊಟ ಮಾಡ್ತಾರೆ ಅದನ್ನೇ ಊಟ ಮಾಡಿದರೆ ಆಯ್ತು, ಯಾವಾಗಲೂ ನನಗೆ ಅಷ್ಟೇ. ಆ 18 ದಿನ ಎಲ್ಲರೂ ಒಂದು ದೈವಿಕ ಸ್ಥಿತಿಯಲ್ಲಿ ಇರಬೇಕು. ಮುಖ್ಯವಾಗಿ ಅವರವರಿಗೆ ತಿಳಿದಂಥ ಗುರುಪಾರಾಯಣವನ್ನು ಮಾಡಬೇಕು. ಅವರವರಿಗೆ ತಿಳಿದಂಥ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಅವರವರಿಗೆ ತಿಳಿದಂಥ ವಿಚಾರವನ್ನು ಒಂದು ಪುಸ್ತಕದಲ್ಲಿ ಬರೀಬೇಕು. ಏನೋ ಒಂದು ಒಳ್ಳೆಯ ಸ್ಥಿತಿಯಲ್ಲಿರಬೇಕು. ಒಟ್ಟಿನಲ್ಲಿ ಹೇಳುವುದಾದರೆ ಅದು ನಮಗೆ ಆನಂದವನ್ನು ಕೊಡುವಾಗ ಇನ್ನಷ್ಟು ಒಳಗೆ ಹೋಗಲಿಕ್ಕೆ ಆಗ್ತದೆ. ಅರ್ಥ ಆಗ್ತಾ ಹೇಳೋದು? ಒಟ್ಟಿನಲ್ಲಿ ಹೇಳೋದಾದರೆ ಮನೆಯಲ್ಲಿ ಮಾಡಿದ ಅಡುಗೆಯನ್ನು ಊಟ ಮಾಡಬೇಕು. ಮನೆಯಲ್ಲಿದ್ದವರು ಸ್ವಲ್ಪ ಸಪೋರ್ಟು ಮಾಡಬೇಕು ಅವರಿಗೆ. ಈಗ ಒಂದು ಗಂಡ ಆದವರು ಶ್ರೀ ಗುರುಮಾಲೆ ಧಾರಣೆ ಮಾಡಿದ್ದಾರೆ, ಮನೆಯಲ್ಲಿ ಹೆಂಡತಿ ಆದವರು ಮಾಡಲಿಲ್ಲ, ಅರ್ಥ ಆಯ್ತಲ್ವ? ಅವರ ವೃತ್ತವನ್ನು ಆಚರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ, ತಾನು ವೃತ್ತವನ್ನು ಆಚರಿಸಿದ್ರೂ ಪರವಾಗಿಲ್ಲ, ವೃತ್ತವನ್ನು ಆಚರಿಸುವವರಿಗೆ ನಾನು ಯಾವ ರೀತಿಯಾಗಿರಬೇಕು ಅಂತೇಳಿ ಆಲೋಚನೆ ಮಾಡಿಬಿಟ್ಟು ಅದಕ್ಕೆ ಸ್ಪಂದಿಸಬೇಕು. ಅರ್ಥ ಆಗ್ತಾ ಹೇಳೋದು? ಆ ಒಂದು 18 ದಿನ. ಈ 18 ದಿನ ಯಾಕೆ? ಇದು 18 ಸಿದ್ಧರುಗಳಿಗೆ ಬೇಕಾಗಿ. 18 ಸಿದ್ಧರುಗಳು ಈ ಪ್ರಪಂಚದಲ್ಲಿ ಬಹಳ ಮುಖ್ಯ. ಅರ್ಥ ಆಯ್ತಲ್ವ? ಸಪ್ತ ಋಷಿಗಳು ಹೇಗೆ, ಹಾಗೆ 18 ಸಿದ್ಧರುಗಳು ಬಹಳ ಮುಖ್ಯ ಈ ಪ್ರಪಂಚದೆಲ್ಲ ಆಗು ಹೋಗುಗಳನ್ನು ನೋಡಲಿಕ್ಕೆ. ಅವರು ಭೂಮಿಯಲ್ಲಿದ್ದು ನೋಡುವುದು ಯಾರು? 18 ಸಿದ್ಧರುಗಳು. 18 ಸಿದ್ಧರುಗಳು ಅಂದರೆ ಯಾರು? ಸುಬ್ರಹ್ಮಣ್ಯನ ಶಿಷ್ಯಂದಿರು. ಅರ್ಥ ಆಯ್ತಲ್ವ? ಸುಬ್ರಹ್ಮಣ್ಯನ ಶಿಷ್ಯಂದಿರು 18 ಸಿದ್ಧರುಗಳು. ಅವರು ಇರುವ ಕಾರಣ ಈ ಪ್ರಪಂಚ ಭಾಳಷ್ಟು ಚೆನ್ನಾಗಿ ಹೋಗ್ತದೆ. 18 ಸಿದ್ಧರುಗಳು ಅಂದರೆ 18 ಗುರುಗಳು. ಅರ್ಥ ಆಯ್ತಲ್ವ? ಜ್ಞಾನಿಗಳವರು, ಯೋಗಿಗಳು, ಋಷಿಮುನಿಗಳು, ಸಾಧುಗಳು, ಸಂತರುಗಳು, ಏನು ಬೇಕಾದರೆ ಹೇಳ್ಬೋದು. ಅರ್ಥ ಆಯ್ತಲ್ವ? ಅವರೆಲ್ಲ ರೀತಿಯಲ್ಲಿ ಪರಿವರ್ತನೆ ಆಗುವವರು ಸಿದ್ಧರುಗಳು ಅಂತೇಳಿದರೆ. ಅಂಥ ಶಕ್ತಿ ಇದ್ದವರು. ಒಂದೊಂದು ಸಿದ್ಧರನ್ನು ನೆನೆಸಿಕೊಂಡು ಒಂದೊಂದು ದಿನ, ಅರ್ಥ ಆಯ್ತಲ್ವ, ಪ್ರಾರ್ಥನೆಯನ್ನು ಮಾಡೋದು. ಆ ಸಿದ್ಧರುಗಳ ನಾಮಸ್ಮರಣೆ ಮಾಡಿಕೊಂಡು ಆ ಸಿದ್ಧರುಗಳ ಹೆಸರಿನಲ್ಲಿ ತಾನು ಮಾಡಿದ ನೈವೇದ್ಯವನ್ನು, ಪ್ರಸಾದವನ್ನು ತಾನು ಊಟ ಮಾಡೋ ಮುಂಚೆ ಯಾರಿಗಾದರೂ ಒಬ್ಬರಿಗೆ ಅನ್ನದಾನ ಮಾಡಿ, ಅದಾದ ಮೇಲೆ ತಾನು ಊಟ ಮಾಡೋದು. ಯಾರು ಸಿಕ್ಕಲಿಲ್ವಾ, ಒಂದು ಕಾಗೆಗೆ ಕೊಡಿ, ಪಕ್ಷಿಗಳಿಗೆ ಕೊಡಿ, ಒಂದು ಹಸುವಿಗೆ ಕೊಡಿ, ಒಂದು ಭೈರವನಿಗೆ ಕೊಡಿ, ಯಾವುದೋ ಒಂದು ಜೀವರಾಶಿಗೆ ಕೊಡಿ. ಈ ಸಿದ್ಧರುಗಳನ್ನು ನೆನೆಸಿಬಿಟ್ಟು ಈ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಅರ್ಥ ಆಗ್ತಾ ಹೇಳೋದು? ಇದು ತುಂಬ ಸೂಕ್ಷ್ಮ ಅಂತ ಹೇಳೋದು, ತುಂಬ ಸೂಕ್ಷ್ಮ. ಇದು ಪ್ರಕೃತಿಗೆ ಕನೆಕ್ಟ್ ಆಗೋದು. ಇದು ಡೈರೆಕ್ಟಾಗಿ ನಾವೆಲ್ಲ ವಿಚಾರ ಮಾತ್ರ ಪ್ರಕೃತಿಗೆ ಕನೆಕ್ಟ್ ಆಗೋದು. ಹಾಗೆ ಈ 18 ದಿನ ಎಂಬ ವಿಚಾರ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಹೋಗುವಾಗ, ಅರ್ಥ ಆಯ್ತಲ್ವ, ಇದು ಭಾಳಷ್ಟು ವ್ಯತ್ಯಾಸ ಆಗ್ತದೆ ಅಂತ ಹೇಳೋದು, ಭಾಳಷ್ಟು ಸೂಕ್ಷ್ಮ ಆಗ್ತದೆ ಅಂತ ಹೇಳೋದು. ಈ ತಿಳಿದವರಿಗೆ ಮಾತ್ರ ಅರ್ಥ ಆಗ್ತದೆ ಅಂತ ಹೇಳೋದು. ಇದು ಸರಿಯಾಗಿ ನಿಮಗೆ ರಿಸಲ್ಟ್ ಸಿಗಬೇಕಾದ್ರೆ ನೀವು ಇದನ್ನು ಅನುಭವಿಸಬೇಕು, ಇದನ್ನು ನೀವು ಪಾಲನೆ ಮಾಡಬೇಕು. ನಿಮ್ಮ ನಂಬಿಕೆ, ನಿಮ್ಮ ಭಕ್ತಿ ಎಷ್ಟರ ಮಟ್ಟಿಗೆ ಪವಿತ್ರವಾಗಿ ಉಂಟು ಅಷ್ಟರ ಮಟ್ಟಿಗೆ ನಿಮಗೆ ಪವಿತ್ರವಾದಂಥ ರಿಸಲ್ಟ್. ನಿಮ್ಮ ಜೀವಾತ್ಮ ಪವಿತ್ರವಾಗ್ತದೆ, ಇನ್ನಷ್ಟು ಪವಿತ್ರವಾಗ್ತದೆ. ಕಾರಣ ಏನು? ಮನಸ್ಸು ಸೂಕ್ಷ್ಮವಾಗ್ತದೆ ಈ ರೀತಿ ಕಟ್ಟುಪಾಡಿದ್ದರೆ. ಆಹಾರದಲ್ಲಿ ಒಂದು ಕಟ್ಟುಪಾಡು ಬೇಕು, ಯಾವ ರೀತಿ ಊಟ ಮಾಡಬೇಕು ನಾವು ಅಂತೇಳಿ. ಮುಖ್ಯವಾಗಿ ಎಲ್ಲ ವಿಚಾರ ಇರೋದು ಆಹಾರದಲ್ಲಿ, ನಾವು ಊಟ ಮಾಡುವ ಆಹಾರದಲ್ಲಿ. ಈ ಆಹಾರ ಏನು ಬೇಕಾದರೂ ಮಾಡ್ಬೋದು ಮನುಷ್ಯನನ್ನು. ಎಷ್ಟು ಎತ್ತರಕ್ಕೂ ತಗೊಂಡೋಗ್ಬೋದು, ಎಷ್ಟು ಕೆಳಗೂ ಹಾಕ್ಬೋದು. ಈ ಆಹಾರ ಊಟ ಮಾಡೋ ಸ್ಥಿತಿಯನ್ನು ತಿಳಿದುಕೊಳ್ಳುವುದು ಸನ್ಮಾರ್ಗ. ಯಾವ ರೀತಿ ಅಂತೇಳಿ, ಯಾವ ರೀತಿ ನಾವು ಊಟ ಮಾಡಬೇಕು, ಯಾವ ರೀತಿ ಊಟ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಮನಸ್ಥಿತಿ ಹೇಗಿರಬೇಕು, ನಮ್ಮ ಮನಸ್ಥಿತಿ ಒಂದು ಸರಿಯಾದ ಸ್ಥಿತಿಗೆ ಬರಬೇಕು ಅಂದರೆ ನಮ್ಮ ಆಹಾರ ಯಾವ ರೀತಿ ಇರಬೇಕು. ಎಲ್ಲ ಆಗೋದು ಆಹಾರದಿಂದ. ಆದ ಕಾರಣ ತಿಳಿದವರು ಹೇಳಿದ್ದಾರೆ ಆಹಾರಕ್ಕೆ ಮಾಯೆ ಅಂತೇಳಿ, ಆಹಾರಕ್ಕೆ ಮಾಯೆ ಅಂತ ಹೇಳಿದ್ದಾರೆ. ಆದ ಕಾರಣ ಕೆಲವು ಸಾಧು ಸಂತರು ಯೋಗಿಗಳೆಲ್ಲ ಆಹಾರವನ್ನು ಮುಟ್ಟುವುದಿಲ್ಲ, ಪ್ರಕೃತಿಯಿಂದ ಬಂದ ಆಹಾರವನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಅದು ಯಾವಾಗ ಅಗ್ನಿಯಲ್ಲಿ ಹೋಗಿ ಬೇಯ್ತದೋ ಆವಾಗ ಕರ್ಮಗಳು ಅಂಟಿಕೊಳ್ತದೆ ಅಂತೇಳಿ, ಮಾಯೆಗಳು ಅಂಟಿಕೊಳ್ತದೆ ಅಂತೇಳಿ.
ಆಗ ಪ್ರಕೃತಿಯಲ್ಲಿ ಭಗವಂತ ಕೊಟ್ಟ ಆಹಾರ ಇದೆ, ಹಣ್ಣುಗಳು. ಅರ್ಥ ಆಯ್ತಾ? ಅದನ್ನೇ ಊಟ ಮಾಡಿ ಜೀವನ ಮಾಡೋರಿದ್ದಾರೆ, ಅದನ್ನೇ ಊಟ ಮಾಡಿ ಸಾಧನೆ ಮಾಡೋರಿದ್ದಾರೆ. ಹೀಗೆ ಅನೇಕ ರೀತಿಯ ವಿಚಾರಗಳುಂಟು. ಆಗ ಆಹಾರ ಊಟವೂ ಮಾಡಬೇಕು, ಇದು ಬಹಳ ಮುಖ್ಯ. ಇದೆಲ್ಲ ಸಾಧನೆಯಲ್ಲಿ ಸಿಗುವುದಿಲ್ಲ ಈ ವಿಚಾರ. ಆಹಾರ ಊಟ ಮಾಡಿಕೊಂಡು ತನ್ನ ಸ್ಥಿತಿಯಲ್ಲಿ ತಾನಿದ್ದುಕೊಂಡು ಈ ಪ್ರಪಂಚಕ್ಕೆ ಒಳಿತು ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಯಾರಾಗಿರಬೇಕು? ಅವನು ಮಹಾಪುರುಷ, ಸರ್ವಸಾಧಾರಣ ವ್ಯಕ್ತಿ ಅಲ್ಲ ಅವನು. ಈ ಮಾಯೆ ಜೊತೆಗೆ ಇದ್ದುಕೊಂಡು ಆ ಮಾಯೆಯ ಒಳಗಿರೋ ಸತ್ಯವನ್ನು ಪ್ರಪಂಚಕ್ಕೆ ಬೋಧನೆ ಮಾಡ್ತಾನೆ ಅಂತ ಹೇಳಿದರೆ ಅವನು ಯಾರಾಗಿರಬೇಕು? ಅರ್ಥ ಆಗ್ತಾ ಹೇಳೋದು. ಉದಾಹರಣೆಗೊಂದು ಶಿರಡಿ ಸಾಯಿಬಾಬಾ, ಭಗವಾನ್ ನಿತ್ಯಾನಂದರು, ಗಜಾನನ ಮಹಾರಾಜರು, ಸಿದ್ಧಾರೂಢರು, ಹೀಗೆ ಎಷ್ಟು ಸಹ ಹೇಳ್ಬೋದು. ಇವರೆಲ್ಲ ಮನುಷ್ಯರೊಟ್ಟಿಗೆ ಇದ್ರಲ್ವ, ಆಹಾರ ಊಟ ಮಾಡ್ತಾ ಇದ್ದರಲ್ವ. ಆಹಾರ ಊಟ ಮಾಡಿಕೊಂಡು ಅವರು ಅವರದೇ ಸ್ಥಿತಿಯಲ್ಲಿದ್ದರು ಅಲ್ವಾ? ಇದು ಸರ್ವಸಾಧಾರಣ ವಿಚಾರವ? ಸರ್ವಸಾಧಾರಣ ವಿಚಾರವೇ ಅಲ್ಲ. ಇಂಥ ಸ್ಥಿತಿಯೆಲ್ಲ ಬರೋದು ಹೇಗೆ? ಸನ್ಮಾರ್ಗ ಇದ್ದರೆ ಮಾತ್ರ. ಅರ್ಥ ಆಗ್ತದ? ಸನ್ಮಾರ್ಗ ಇದ್ದರೆ ಮಾತ್ರ ಇಂಥ ಸ್ಥಿತಿಯೆಲ್ಲ ಬರಲಿಕ್ಕೆ ಸಾಧ್ಯ. 10 ಜನರು ಒಳಿತು ಮಾಡಬೇಕು ಅಂತೇಳುವ ಚಿಂತೆ ಇದ್ದರೆ ಮಾತ್ರ ಸಾಧ್ಯ. ತಾನು ಹುಟ್ಟಿದ್ದೇನೆ, ಪ್ರಪಂಚಕ್ಕೆ ಬಂದಿದ್ದೇನೆ, ಏನೋ ಒಂದು ಪ್ರಪಂಚಕ್ಕೆ ಕೊಟ್ಟು ಹೋಗಬೇಕು, ಏನೋ ಒಂದು ಪ್ರಪಂಚಕ್ಕೆ ನಾನು ಕೊಟ್ಟು ಹೋಗಬೇಕು ಎಂಬ ಜ್ಞಾನ ಯಾರಲ್ಲಿ ಇದೆಯೋ ಅವರಿಗೆ ಈ ಸನ್ಮಾರ್ಗ ಅಂದರೆ ಏನು ಅಂತೇಳಿ ಅರ್ಥ ಆಗ್ತದೆ. ಈ ಸನ್ಮಾರ್ಗ ಎಂಬ ವಿಚಾರವನ್ನು ಯಾರೊಬ್ಬ ಸರಿಯಾಗಿ ಪಾಲನೆ ಮಾಡ್ತಾನೋ ಅವನಿಗೆ ಆ ರೀತಿ ಜ್ಞಾನ ಬರ್ತದೆ. ಇದು ಎರಡೂ ಒಂದೇ, ಒಂದು ನಾಣ್ಯದ ಎರಡು ಮುಖಗಳಿದ್ದಾಗಿ. ನೀನು ಸನ್ಮಾರ್ಗ ವೃತ್ತದಲ್ಲಿ ಮುಂದೆ ಹೋಗ್ತಾ ಇದ್ದಿ, ತನ್ನಿಂದ ತಾನಾಗಿ ನಿನ್ನೊಳಗೊಂದು ವಿಚಾರ ಸೃಷ್ಟಿಯಾಗ್ತದೆ. ಏನು ವಿಚಾರ? ನನ್ನ ಡ್ಯೂಟಿ ಏನು, ನಾನು ಯಾರು, ನಾನು ಯಾಕೆ ಹುಟ್ಟಿದೆ, ಈ ಪ್ರಪಂಚದಲ್ಲಿ ನಾನು ಎಷ್ಟು ಸಮಯ ಇರ್ತೇನೆ, ಈ ಪ್ರಪಂಚಕ್ಕೆ ನಾನು ಏನು ಮಾಡಬೇಕು ಎಂಬ ಸತ್ಯದ ಅರಿವು ಉಂಟಾಗ್ತದೆ. ಯಾವುದರಲ್ಲಿ? ಈ ಸನ್ಮಾರ್ಗದಲ್ಲಿ. ಅರ್ಥ ಆಗ್ತಾ ಹೇಳಿ? ತುಂಬ ಸೂಕ್ಷ್ಮ, ಹೇಳಲಿಕ್ಕೇನು ಸುಲಭದಲ್ಲಿ ಹೇಳ್ಬೋದು. ಆದರೆ ಇದು ಒಂದನೇ ಮೆಟ್ಟಿಲು ಅಷ್ಟೇ. ಈ ಒಂದನೇ ಮೆಟ್ಟಿಲು ನೀವು ಯಾವ ರೀತಿಯಲ್ಲಿ ನೀವು ಹತ್ತುತ್ತೀರಿ, ಅದಾದ ಮೇಲೆ ಎಲ್ಲ ಮೆಟ್ಟಿಲು ನಿಮಗೆ ತನ್ನಿಂದ ತಾನಾಗಿ ಸಿಗ್ತದೆ. ಆದ ಕಾರಣ ಈ ಸನ್ಮಾರ್ಗ ವಿಷಯದಲ್ಲಿ ಯಾವುದೇ ರೀತಿಯ ಅಂತ ಕಠಿಣವಾದ ಕಟ್ಟುಪಾಡುಗಳಿಲ್ಲ, ಕಠಿಣವಾದ ಕಟ್ಟುಪಾಡುಗಳಿಲ್ಲ. ಎಲ್ಲರಿಗೊಂದು ಪಾಲಿಸುವಂಥ ಕಟ್ಟುಪಾಡು. ಅರ್ಥ ಆಯ್ತಲ್ವ? ಇಲ್ಲಿ ಹೊತ್ತೊತ್ತಿಗೆ ಊಟ ಮಾಡಬೇಕು. ಇಲ್ಲಿ ವೃತ ಅಂತ ಹೇಳಿದರೆ ಉಪವಾಸ ಅಂತ ಅರ್ಥ ಅಲ್ಲ. ಇಲ್ಲಿ ಹೊತ್ತೊತ್ತಿಗೆ ಊಟ ಮಾಡಬೇಕು. ಯಾವ ರೀತಿ ನೀನು ಊಟ ಮಾಡಬೇಕು ಅಲ್ಲಿರೋದು ವಿಷಯ. ಉಪ್ಪು, ಹುಳಿ, ಖಾರ. ಅರ್ಥ ಆಯ್ತಲ್ವ? ಇನ್ನು ಮನಸ್ಸು ಚಂಚಲ ಆಗುವಂಥ ಕೆಲವೆಲ್ಲ ಆಹಾರಗಳಿದೆ ಅಲ್ವಾ? ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೀ, ಕಾಫಿ, ಇದೆಲ್ಲ ಮನಸ್ಸು ಚಂಚಲಗೊಳಿಸ್ತದೆ. ಇಂತಹ ಆಹಾರದಿಂದ ದೂರ ಇರು. ಆಹಾರ ಬೇಯಿಸುವಾಗ, ಆಹಾರವನ್ನು ನೀನು ತಯಾರು ಮಾಡುವಾಗ, ಪ್ರಸಾದವನ್ನು ನೀನು ತಯಾರು ಮಾಡುವಾಗ ಶುದ್ಧ ಭಾವನೆಯಿಂದ ಮಾಡು. ದೇವ ನಾಮಸ್ಮರಣೆ ಹೇಳಿಕೊಂಡೇ ಮಾಡು. ಆ ಗುರುವಿನ ಸ್ತುತಿಯನ್ನು ಹೇಳಿಕೊಂಡೇ ಮಾಡು. ಆ ಪ್ರಸಾದದ ಚೈತನ್ಯವನ್ನು ನೀನು ಅನುಭವಿಸಿ ನೋಡು. ಆಹಾರ ನಾವು ಸೃಷ್ಟಿ ಮಾಡೋ ಸಮಯದಲ್ಲಿ, ಆಹಾರವನ್ನು ತಯಾರು ಮಾಡೋ ಸಮಯದಲ್ಲಿ ನಿಮ್ಮ ಮನಸ್ಸಿನ ಭಾವನೆ ಆಹಾರಕ್ಕೆ ಹೋಗಿ ಸೇರ್ತದೆ. ಆದ ಕಾರಣ ಹೇಳಿತು, ಆ ಸತ್ಯವನ್ನು ತಿಳಿಬೇಕಾ? ಆಹಾರವನ್ನು ನೀವೇ ರೆಡಿ ಮಾಡಿ, ಪ್ರಸಾದವನ್ನು ನೀವೇ ರೆಡಿ ಮಾಡಿ. ಏನಾದರೂ ಸರಿ, ಆಗ ಶುದ್ಧ ಮನಸ್ಸಿನಿಂದ ರೆಡಿ ಮಾಡಿ. ಗುರುವಿನ ನಾಮಸ್ಮರಣೆ ಕೇಳಿಕೊಂಡೇ ರೆಡಿ ಮಾಡಿ. ಇಲ್ಲ, ಗುರುವಿನ ನಾಮಸ್ಮರಣೆ ನಮಗೆ ಹೇಳಲಿಕ್ಕೆ ಗೊತ್ತಿಲ್ಲ. ಈಗಿನ ಕಾಲದಲ್ಲಿ ಟೆಕ್ನಾಲಜಿ ಬೇಕಾದಷ್ಟು ಕೆಲಸ ಮಾಡ್ತದೆ. ಅನೇಕ ರೀತಿಯ ಹರಿಕೀರ್ತನೆ, ನಾಮಕೀರ್ತನೆ, ದೈವಿಕ ವಿಚಾರಗಳು, ಹರಿಕತೆ, ಭಜನೆ, ದೈವಿಕಕ್ಕೆ ಸಂಬಂಧಪಟ್ಟ ಅದೆಷ್ಟೋ ವಿಚಾರಗಳು ಬರ್ತದೆ. ಅದನ್ನು ಕೇಳಿಕೊಂಡು, ಅದರ ಜೊತೆಯನ್ನು ಹಾಡಿಕೊಂಡು, ಅದರ ಜೊತೆ ಬೆರೆತುಕೊಂಡು ಪ್ರಸಾದವನ್ನು ತಯಾರು ಮಾಡಿ. ಆ ಪ್ರಸಾದ ತಯಾರು ಮಾಡಿದ ನಂತರ ಪ್ರಸಾದವನ್ನು ನೀವು ಊಟ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಅದರ ಬಗ್ಗೆ ಅನುಭವಿಸಿ ನೋಡಿ. ಆ ಪ್ರಸಾದದ ಬಗ್ಗೆ ಅನುಭವಿಸಿ ನೋಡಿ. ಏನೋ ಊಟ ಮಾಡೋದಲ್ಲ, ಊಟ ಮಾಡಿದ ನಂತರ ಏನು ಆಗ್ತದೆ ಅಂತ ಅನುಭವಿಸ್ಬೇಕು ನಾವು. ಇದು ನಾಲಿಗೆಗೆ ರುಚಿ ಅಂತ ಊಟ ಮಾಡೋದಲ್ಲ. ಆ ಪ್ರಸಾದ
ಅನೇಕ ಜ್ಞಾನವನ್ನು ಕೊಡ್ತದೆ ಅಂತ ಹೇಳಿದಾಗ ಇದೆಲ್ಲ ಸನ್ಮಾರ್ಗದಲ್ಲಿರುವಂಥ ವಿಚಾರ. ಅರ್ಥ ಆಯ್ತಲ್ವ? ಇದೆಲ್ಲ ಸನ್ಮಾರ್ಗದಲ್ಲಿ ಇರುವಂಥ ವಿಚಾರ. ಈ ಸನ್ಮಾರ್ಗ ವೃತ್ತದಲ್ಲಿ ನಾವು ಎಷ್ಟು ದೀರ್ಘವಾಗಿ ಹೋಗ್ತೇವೆ, ಎಷ್ಟು ಸೂಕ್ಷ್ಮವಾಗಿ ಹೋಗ್ತೇವೆ, ಅಷ್ಟಕ್ಕೂ ನಮಗೆ ಸತ್ಯದ ಅರಿವು ಆಗ್ತದೆ. ಇಲ್ಲಿ ಕಣ್ಣು ಮುಚ್ಚಿ ಕೂತ್ಕೊಂಡು ಧ್ಯಾನ ಮಾಡಲಿಕ್ಕೇನಿಲ್ಲ, ಇಲ್ಲಿ ಯೋಗ ಮಾಡಲಿಕ್ಕೇನಿಲ್ಲ. ನಮ್ಮ ಜೀವನದ ಶೈಲಿ, ನಮ್ಮ ಜೀವನ ಯಾವ ರೀತಿ ಇರಬೇಕು, ಯಾವ ರೀತಿ ಜೀವನ ಮಾಡಬೇಕು, ಈ ರೀತಿ ಜೀವನ ಮಾಡಿದರೆ ತನ್ನೊಳಗೆ ಏನು ಆಗ್ತದೆ ಎಂಬ ಎಲ್ಲ ವಿಚಾರ ತನ್ನಿಂತಾನಾಗಿ ಈ ಸನ್ಮಾರ್ಗ ವೃತ್ತದಲ್ಲಿ ಸಿಗ್ತದೆ. ಇದು ವರ್ಣನೆ ಮಾಡಲಿಕ್ಕೆ ಅಸಾಧ್ಯ. ಇದು ಅನುಭವಿಸಿ ತಿಳ್ಕೊಳ್ಳುವಂಥ ವಿಚಾರ ಅಂತ ಹೇಳೋದು. ಅರ್ಥ ಆಯ್ತಾ? ಇದು ಅನುಭವಿಸಬೇಕು. ಈ ಸನ್ಮಾರ್ಗ ವೃತ್ತದಲ್ಲಿ ಬರೋದು ಸುಲಭ ಅಲ್ಲ. ಅದು ಗುರು ಭಕ್ತರಿಗೆ ಮಾತ್ರ ಸಾಧ್ಯ, ಅದು ಪರಮ ಭಕ್ತರಿಗೆ ಮಾತ್ರ ಸಾಧ್ಯ, ಎಲ್ಲರಿಂದ ಸಾಧ್ಯ ಅಲ್ಲ. ಆಗ ಎಷ್ಟೋ ಭಕ್ತರುಗಳಲ್ಲಿ ಒಂದು ಭಕ್ತ ಪರಿಪೂರ್ಣವಾಗಿ ರೆಡಿಯಾಗ್ತಾನೆ. ಆ ಒಂದು ಭಕ್ತ ರೆಡಿಯಾಗಲಿಕ್ಕೆ ಬೇಕಾಗಿ ಇಷ್ಟೆಲ್ಲ ಭಕ್ತರುಗಳ ಸಾಧನೆ. ಅರ್ಥ ಆಗ್ತಾ ಹೇಳೋದು? ಆ ಒಂದು ಭಕ್ತ ಏನಾಗ್ತಾನೆ ಅಂತೇಳಿದರೆ ಅವನು ಗುರುವಿನ ಶಿಷ್ಯನಾಗಿ ಪರಿವರ್ತನೆ ಆಗ್ತಾನೆ. ಆ ಗುರುವಿನ ಶಿಷ್ಯನಾಗಿ ಪರಿವರ್ತನೆ ಆದವನು ಏನಾಗ್ತಾನೆ ಅಂತೇಳಿದರೆ ಅವನು ಗುರುವಾಗಿ ಪರಿವರ್ತನೆ ಆಗ್ತಾನೆ. ನಿಜ ಸ್ಥಿತಿಯಲ್ಲಿ ಹೋದರೆ, ಕಾಟಾಚಾರಕ್ಕೆ ಹೋದರೆ ಅದು ತಲುಪುವುದಿಲ್ಲ. ಇಲ್ಲಿ ಅರ್ಥ ಮಾಡಿಕೊಳ್ಬೇಕು ಮಾತನ್ನು. ಆ ನಿಜ ಸ್ಥಿತಿಯಲ್ಲಿ ಹೋಗುವಾಗ ಈ ರೀತಿಯಾದ ಪರಿವರ್ತನೆಯಾಗಿ ಅವನು ಒಂದು ಗುರುವಾಗಿ ಪರಿವರ್ತನೆಯಾಗಿ ಪ್ರಪಂಚಕ್ಕೆ ಅನೇಕ ರೀತಿಯ ಸತ್ಯವನ್ನು ತಿಳಿಸ್ತಾನೆ. ಇದಂತೂ ಸತ್ಯ. ಇದು ಆತ್ಮಕ್ಕೆ ಸಂಬಂಧ. ಅರ್ಥ ಆಯ್ತಲ್ವ? ಶರೀರದ ಸಂಬಂಧ ಇಲ್ಲ ಇಲ್ಲಿ, ದೇಹಾಭಿಮಾನ ಇಲ್ಲ ಇಲ್ಲಿ. ಅದು ಅಷ್ಟು ದೀರ್ಘ ಹೋಗ್ತದೆ ಅಂತ ಹೇಳೋದು ಈ ಸನ್ಮಾರ್ಗ ಎಂಬ ವಿಚಾರ. ಅದು ಮುಖ್ಯವಾಗಿ ಎಲ್ಲಿ ನಡಿಬೇಕು ಅಂತೇಳಿದ್ರೆ ಸಂಸಾರದಲ್ಲಿ ನಡಿಬೇಕು ಅಂತ ಹೇಳೋದು. ಆ ಸಂಸಾರದಲ್ಲಿ ಆ ಸತ್ಯವನ್ನು ತಿಳಿಯುವಾಗ ಈ ಪ್ರಪಂಚಕ್ಕೆ ಅದ್ಭುತ ಒಂದು ವರಪ್ರಸಾದವನ್ನು ಕೊಡ್ಬೋದು. ಅದು ತಾಯಿ ತಂದೆಯಿಂದ ಅದ್ಭುತ ಒಂದು ವರಪ್ರಸಾದ. ಆ ಭಗವಂತನನ್ನೇ ನಾವು ಪುನಃ ಈ ಭೂಮಿಗೆ ಕರೆದುಕೊಂಡು ಬರ್ಬೋದು. ಅಷ್ಟು ಸತ್ಯ ಉಂಟು ಇದರೊಳಗೆ. ದೈವಿಕ ರಹಸ್ಯವಾದ ವಿಚಾರ ಇದು. ಅರ್ಥ ಆಗ್ತಾ ಹೇಳೋದು? ಸಂಸಾರದಲ್ಲೇ ನೀವು ಸತ್ಯವನ್ನು ತಿಳಿಯಿರಿ. ಸಂಸಾರವನ್ನು ಬಿಟ್ಟು ಹೋಗಬೇಡಿ. ಸಂಸಾರವನ್ನು ಬಿಟ್ಟು ಆಧ್ಯಾತ್ಮಿಕ ಜ್ಞಾನ ಮಾರ್ಗ ಅಂತೇಳಿ ಹೋಗಬೇಡಿ. ಅದರಿಂದ ಸತ್ಯ, ಈ ಆಧ್ಯಾತ್ಮಿಕ ಜ್ಞಾನ ಮಾರ್ಗ ಅಂತೇಳಿ ನೀವೆಲ್ಲ ಸಂಸಾರವನ್ನು ಬಿಟ್ಟು ಹೋಗ್ತಿರಲ್ವ, ಅದರಿಂದ ಪರಮ ಸತ್ಯ ಸಂಸಾರದ ಒಳಗೆ ಉಂಟು ಅಂತೇಳಿ ತಿಳಿಯುವಂಥೇಳಿ ವೃತ್ತ ಯಾವುದು? ಸನ್ಮಾರ್ಗ ವೃತ್ತ. ಒಂದು ಜ್ಞಾನಿ ಹುಟ್ಟಬೇಕಾದ್ರೆ ಸಂಸಾರ ಬೇಕಲ್ಲ. ಆ ಜ್ಞಾನಿ ಬರಬೇಕು ಅಂತ ಹೇಳಿದರೆ ಆ ಅಪ್ಪ ಅಮ್ಮ ಹೇಗಿರಬೇಕು, ಅವರ ಅಂತರಾತ್ಮದ ಭಕ್ತಿ ಹೇಗಿರಬೇಕು, ಅವರ ಅಂತರಾತ್ಮಲ್ಲಿ ಭಗವಂತನನ್ನು ಎಷ್ಟು ಪ್ರಾರ್ಥನೆ ಮಾಡಿರಬೇಕು, ಎಷ್ಟು ಗುರು ಸೇವೆ ಮಾಡಿರಬೇಕು ಅವರು. ಆಗ ಅದುವೇ ಅಲ್ವ ಹುಟ್ಟುದಲ್ಲಿ. ಬೇರೆ ಯಾವುದು ಹುಟ್ಟಲಿಕ್ಕೆ ಸಾಧ್ಯ ಅಲ್ಲ. ನಾವು ಯಾವ ಬೀಜ ಹಾಕಿದ್ದೇವೆ ಅದೇ ಬೀಜ ಅದರದೇ ಆದಂಥ ಫಲವನ್ನು ಕೊಡೋದು ಹೊರತು ಬೇರೆ ಫಲವನ್ನು ಕೊಡಲಿಕ್ಕೆ ಸಾಧ್ಯ ಅಲ್ಲ. ಆಗ ನಾವು ಒಳ್ಳೆಯ ಬೀಜವನ್ನು ಹಾಕುವುದು ಯಾವುದು? ಸನ್ಮಾರ್ಗ ಅಂತೇಳಿದರೆ ಆ ಒಳ್ಳೆಯ ಬೀಜವನ್ನು ನಾವು ತಯಾರು ಮಾಡಿ ಹಾಕೋದು. ಅದು ಹೀಗೇ ಆಗಬೇಕು ಅಂತೇಳಿ ಅದು ಹಾಗೆಯೇ ಆಗೋದು. ಅದು ಅರ್ಥ ಆಯ್ತು ಹೇಳಿದ್ದು? ಈ 18 ದಿನ ವೃತ್ತ, 18 ದಿನ ವೃತ್ತ ಅಂತೇಳಿದರೆ 18 ಸಿದ್ಧರುಗಳು. 18 ಸಿದ್ಧರುಗಳು ಯಾರಂದರೆ ಅಗಸ್ತ್ಯ ಮಹರ್ಷಿ, ನಂದೀಶ್ವರರು, ವಾಲ್ಮೀಕರು, ಕೊಂಗಣಾರರು, ಪಾಂಬಾಟಿ ಸಿದ್ಧರು, ಪುಲಿಪಾಂಡಿ ಸಿದ್ಧರು, ಭೋಗ ಮಹರ್ಷಿ, ಹೀಗೆಲ್ಲ ಬರ್ತದೆ. ಅದು ಇಲ್ಲಿ ಬಂದು ಸ್ವಲ್ಪ ಕಲಿಬೇಕು. ಎಲ್ಲ ವಿಚಾರನ್ನು ಹೇಳಲಿಕ್ಕಾಗೋದಿಲ್ಲ. ಪ್ರಾಕ್ಟಿಕಲ್ ಆಗಿ ತಿಳಿದುಕೊಳ್ಳಬೇಕು. ಒಂದು ವಿಷಯವನ್ನು ತಿಳಿಸ್ಬೋದು ಹೀಗೆ ಹೇಗೆ ಹೇಗೆ ಅಂತೇಳಿ. ಆಗ ಇಲ್ಲಿ ಬಂದು ಅದನ್ನು ನಾವು ಸ್ಟಡಿ ಮಾಡುವಾಗ ನಮ್ಮ ಒಳಗಾಗುವ ಅನುಭವ ಏನು ಅಂತೇಳಿ ಅದು ನೀವೇ ಹೇಳಬೇಕು. ಈ 18 ದಿನ ಈ ಸನ್ಮಾರ್ಗ ವೃತ್ತದಲ್ಲಿ ತನ್ನ ಒಳಗಾದ ಪರಿವರ್ತನೆ ಏನು ಅಂತೇಳಿ ಒಬ್ಬೊಬ್ಬರ ಅನುಭವ ಒಂದೊಂದು ರೀತಿ ಇರ್ತದೆ ಅಲ್ವಾ? ಆಗ ಒಂದು ಶಾಲೆಗೆ ವಿದ್ಯಾರ್ಥಿಗಳು ಹೋದರೆ ಪಾಠವನ್ನು ಕಲಿಲಿಕ್ಕಾಗ್ತದೆ ಅಲ್ವಾ? ಶಾಲೆಗೆ ಹೋಗದೆ ಪಾಠವನ್ನು ಕಲಿಲಿಕ್ಕೂ ಆಗ್ತದೆ. ಅದು ಅವರವರ ಪೂರ್ವಜನ್ಮದ ಪುಣ್ಯ. ಎರಡು ರೀತಿಯಲ್ಲಿ ಪಾಠವನ್ನು ಕಲಿಬೋದು.
ಶಾಲೆಗೆ ಹೋಗಿ ಪಾಠವನ್ನು ಕಲಿಬೋದು, ಶಾಲೆಗೆ ಹೋಗದೇ ಪಾಠವನ್ನು ಕಲಿಬೋದು. ಶಾಲೆಗೆ ಹೋಗದೇ ಪಾಠವನ್ನು ಕಲಿಯೋದು ಅಂತಂದರೆ ಅದು ಪೂರ್ವಜನ್ಮದ ಪುಣ್ಯ. ಅದು ಎಲ್ಲರಿಗೂ ಆಗೋದಿಲ್ಲ. 100ರಲ್ಲಿ ಒಬ್ಬನಿಗೋ ಇಬ್ಬನಿಗೋ ಸಿಗಬಹುದು ಶಾಲೆಗೆ ಹೋಗದೇ ಜ್ಞಾನ. ಇನ್ನು 99 ವಿದ್ಯಾರ್ಥಿಗಳು ಶಾಲೆಗೆ ಹೋಗಿಯೇ ಪಾಠವನ್ನು ಕಲಿಯೋದು. ಆಗ ಶಾಲೆಗೆ ಹೋಗಿ ಕಲಿಯುವ ಪಾಠ ಅರ್ಥ ಆಯ್ತಲ್ಲ. ಈ ಶಾಲೆ ಅಂತೇಳಿ ನಾವು ಗುರುಕುಲ ಅಂತ ತಗೊಳ್ಬೇಕು. ಗುರುಕುಲಕ್ಕೆ ಹೋಗಿ ಕಲಿಯುವಂಥ ಪಾಠ ಅರ್ಥ ಆಯ್ತಲ್ಲ. ಅದು ನಮಗೆ ಒಳ್ಳೆಯ ಅನುಭವವನ್ನು ತಂದುಕೊಡುತ್ತದೆ. ಅದೇ ಹೇಳೋದು, ಕೋಟಿಯಲ್ಲಿ ಒಬ್ಬ ಅದಕ್ಕಾಗಿ ಹುಟ್ಟಿರ್ತಾನೆ, ಅವನಿಗೆ ಪ್ರಕೃತಿ ಮೂಲಕ್ಕೆ ಗೊತ್ತಾಗ್ತದೆ. ಇನ್ನು ನಮ್ಮ ಕರ್ಮಕ್ಕೆ ಬೇಕಾಗಿ ಜನ್ಮವನ್ನು ತಾಳಿ ಆ ಕರ್ಮದಲ್ಲಿ ಸತ್ಯವನ್ನು ತಿಳಿದು ಈ ಜನ್ಮವನ್ನು ಪರಿವರ್ತನೆಗೊಳಿಸುವುದು, ಅದಕ್ಕೆ ಗುರು ಬಹಳ ಮುಖ್ಯ. ಅರ್ಥ ಆಯ್ತಾ? ಉದಾಹರಣೆಗೆ ಪುರಂದರದಾಸರು, ಕನಕದಾಸರು ಇವರೆಲ್ಲ ಹುಟ್ಟು ಜ್ಞಾನಿ ಅಲ್ಲ ಅಲ್ವಾ. ತನ್ನ ಕರ್ಮವನ್ನು ಕಳೆದು ಮತ್ತೆ ಜ್ಞಾನಕ್ಕೆ ಬಂದರು. ಅದೇ ರೀತಿ ಮನುಷ್ಯನಾದವನು ತನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ತೀರಿಸಿ, ಆಸೆ ಅಂದರೆ ಇಷ್ಟೇ ಅಂತ ತಿಳಿದು ಆ ಸತ್ಯದ ದಾರಿಯಲ್ಲಿ ನಡೆಯುವುದುಂಟಲ್ವ, ಇದು ಸನ್ಮಾರ್ಗ. ಈ ರೀತಿಯಾದ ಅನುಭವ ಒಂದು ಗುರು ಸೇವೆಯ ಮೂಲಕ, ಈ ಸನ್ಮಾರ್ಗವೃತ ಮಾಡುವ ಮೂಲಕ ಅವರವರ ಜೀವನದಲ್ಲಿ ಅವರವರು ಕಂಡುಕೊಳ್ಬೋದು ಅಂತ ಹೇಳೋದು. ಅದು ನಿಮ್ಮ ಶ್ರದ್ಧಾಭಕ್ತಿ ನಂಬಿಕೆ ಮೇಲೆ ಅಡಗಿದಂಥ ವಿಚಾರ. ಅರ್ಥ ಆಯ್ತಾ? ಹಾಗೆ ಇದು ಶ್ರೀ ಗುರು ಮನೆಗೆ ಬಂದು ಗುರುದೇವರ ಹತ್ರ ಕೇಳಿ ಅವರವರ ಸ್ವ ಅಭಿಪ್ರಾಯವನ್ನು ಕೇಳಿ ತಿಳಿದುಕೊಳ್ಳಬೇಕಾದಂಥ ವೃತ. ಅರ್ಥ ಆಯ್ತಲ್ಲ. ಅವರವರ ಅಂತರಾತ್ಮದಲ್ಲಿರುವ ವಿಚಾರವನ್ನು ಕೂಡಿದರೆ 18 ದಿನ ಇಲ್ಲೇ ಇದ್ದುಕೊಂಡು ಸೇವೆ ಮಾಡಿಕೊಂಡು ತಿಳ್ಕೊಳ್ಬೋದು. ಇಲ್ಲ ಇದರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಕೇಳಿ ಅವರವರು ಇದ್ದ ಸ್ಥಳದಲ್ಲಿ ಕೂಡ ಇದನ್ನು ಪಾಲಿಸ್ಬೋದು. ಒಬ್ಬೊಬ್ಬರ ಅನುಭವ ಬೇರೆ ಬೇರೆ ಅಲ್ವಾ, ಒಬ್ಬೊಬ್ಬರ ಎಲ್ಲ ವಿಚಾರಧಾರೆ ಬೇರೆ ಬೇರೆ ಅಲ್ವಾ. ಎಲ್ಲರಿಗೊಂದು ಮಾತೇ ಆಗೋದಿಲ್ಲಲ್ಲ, ಎಲ್ಲರಿಗೊಂದು ಮಾತು ಆಗೋದಿಲ್ಲ. ಒಂದು ಮಾತನ್ನು ಎಲ್ಲರೂ ಕೇಳ್ತಾರೆ, ಆದರೆ ಹಿಂಬಾಲಿಸ್ಲಿಕ್ಕೆ ಆಗೋದಿಲ್ಲ. ಅವರವರ ಸ್ಥಿತಿಗೆ ತಕ್ಕವಾಗಿ ಅದನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯ. ಹಾಗೆ ಸನ್ಮಾರ್ಗ ಅಂತ ಹೇಳಿದರೆ ಅದು ಸೂಕ್ಷ್ಮವಾಗಿ ಹೋಗ್ತದೆ. ಅದು ಅವರು ಎಷ್ಟೆಷ್ಟು ದೀರ್ಘವಾಗಿ ಸೂಕ್ಷ್ಮವಾಗಿ ಭಕ್ತಿಯನ್ನು ನಂಬಿಕೆಯನ್ನು ಅವರ ಜೀವನದಲ್ಲಿ ಈ ಸನ್ಮಾರ್ಗ ವೃತ್ತದಲ್ಲಿ ತೊಡಗಿಸಿಕೊಳ್ತಾರೋ ಅಷ್ಟರ ಮಟ್ಟಿಗೆ ಅವರಿಗೆ ಫಲ. ಅರ್ಥ ಆಯ್ತಾ? ಅಂತೂ ಇಂತೂ ಈ ಸನ್ಮಾರ್ಗ ವೃತ್ತ ಮಾಡೋದರಿಂದ ಜ್ಞಾನ ವೃದ್ಧಿಯಾಗ್ತದೆ, ಮನಸ್ಸು ಶುದ್ಧವಾಗ್ತದೆ. ಒಂದು ಹಂತಕ್ಕೆ ತನ್ನನ್ನು ತಾನು ನಂಬುವಂಥ ಸ್ಥಿತಿ ಬರ್ತದೆ. ಮತ್ತೆ ಸೂಕ್ಷ್ಮ ಹೋಗಬೇಕು. ಅದೇ ಹೇಳಿದ್ದು, ಒಂದನೇ ಮೆಟ್ಟಿಲು ಇದು ಬಹಳ ಮುಖ್ಯ ಅಂತೇಳಿ. ಅರ್ಥ ಆಯ್ತಾ ಹೇಳಿದ್ದು? ಶುಭವಾಗಲಿ. ತಿರುಚಿಟ್ರಂಬಲಂ. ನಮಃ ಶಿವಾಯ. ಗುರುವೇ ಶರಣಂ.